ಶಾಂತಿ. ಅವ್ಯಕ್ತ ಮುರಳಿ ಮಂಥನ ಕಾರ್ಯಕ್ರಮದ ಮುಂದುವರೆದ ಭಾಗ. ವಿಶೇಷವಾಗಿ ಶಿವರಾತ್ರಿ ಶಿವ ಜಯಂತಿಗೆ ಬಾಬಾ ನುಡಿಸಿರುವಂತಹ ಮುರಳಿ. ಸರಿ, ಬಾಬಾ ಏನ್ ಹೇಳ್ತಾರೆ, ಮಕ್ಕಳು ವಾಯ್ದೆ ಮಾಡಿದಾರಂತೆ, ಬಾಬಾ ನಿಮ್ಮ ಜೊತೆಯಲ್ಲೇ ಇರ್ತೀವಿ, ನಿಮ್ಮ ಜೊತೆಯಲ್ಲೇ ಬರ್ತೀವಿ, ನಿಮ್ಮ ಜೊತೆಯಲ್ಲೇ ರಾಜ್ಯ ಮಾಡ್ತೀವಿ ಅಂತ ಮಕ್ಕಳು ಹೇಳ್ತಾರೆ. ಆದರೆ ಫಲಿತಾಂಶವನ್ನು ಚೆಕ್ ಮಾಡಿದಾಗ ಅಮೃತ ವೇಳೆಯಲ್ಲಿ ಅಲ್ಲಿ ಏನಿತ್ತು ಮಕ್ಕಳ ಮನಸ್ಸಿನಲ್ಲಿ? बाप दादा ने देखा हर बच्चा अमृत वेले बाप से बहुत दिल की बातें करते हैं. ಅಮೃತ ವೇಳೆ ಸಮಯದಲ್ಲಿ ಮಕ್ಕಳು ತಮ್ಮ ಹೃದಯದ ಮಾತನ್ನ ಆಡ್ತಾರಂತೆ. ಯಾರ ಜೊತೆಗೆ? ಬಾಬ್ ದಾದಾರವರಿಗೆ ಜೊತೆಗೆ ತಮ್ಮ ಹೃದಯದ ಮಾತನ್ನ ಆಡ್ತಾರಂತೆ. ಯಾವ್ದದು ಹೃದಯದ ಮಾತು? ಮಾತು ಯಾವುದು? ಬಾಬಾ ನನ್ನ ಮಕ್ಕಳಿಗೆ ಒಳ್ಳೆ ಬುದ್ಧಿ ಕೊಡು, ನಮ್ಮ ಸೊಸೆಗೆ ಒಳ್ಳೆ ಬುದ್ಧಿ ಕೊಡು, ಇದಾ ಹೃದಯದ ಮಾತು? ಯಾವುದು? ನಮ್ಮ ತಲೆನೋವು ಕಡಿಮೆ ಮಾಡು, ಸ್ವಂತ ಮನೆ ಕರ್ಕೊಂಡೋಗು. ಏನು ನೀವೇನ್ ಮಾತಾಡ್ತೀರಿ? ಉಳಿದವ್ರ ಕತೆ ಬೇಡ, ನೀವೇನ್ ಮಾತಾಡ್ತೀರಿ ಬಾಬನ ಹತ್ರ? ಅಮೃತ ವೇಳೆಯಿಂದ ನೀವು ಬಾಬಾ ಇಬ್ರೆ ಅಲ್ವಾ? ಹೇಗೆ ಬೆಳಿಗ್ಗೆ ಲೌಕಿಕದಲ್ಲಿ ಒಂದು ಮಗು ತಾಯಿ ಜೊತೆಗೆ ಮಾತಾಡ್ತದೆ. ಯಾವಾಗ? ಬೆಳಿಗ್ಗೆ ಎದ್ದ ಮೇಲೆ ಆ ಮಗುಗೆ ಶರೀರಕ್ಕೆ ಪಾಲನೆ ಸಿಗುವವರೆಗೂ ಅಲ್ವಾ? ಆ ಮಗುವನ್ನು ಏಳಿಸೋದು ಕೂಡ ಅಮ್ಮನೇ, ಹಲ್ಲುಜ್ಜೋದು ಅಮ್ಮನೇ, ಸ್ನಾನ ಮಾಡಿಸೋದು ಅಮ್ಮನೇ, ಬಟ್ಟೆ ಹಾಕೋದು ಅಮ್ಮನೇ, ತಿಂಡಿ ತಿನ್ಸೋದು ಅಂಬಾನೆ ಅಲ್ವಾ? ಬೆಳಗಿನ ಸಮಯ ತಾಯಿ ತನ್ನ ಮಗುವಿನ ಲಾಲನೆ ಪಾಲನೆಯನ್ನ ಮಾಡ್ತಾಳೆ. ಅಲ್ಲಿ ತಾಯಿ ಮಗು ಬಿಟ್ರೆ ಮೂರನೇವರಲ್ಲಿ ಏನಾಗೋದಿಲ್ಲ, ಬರೋದಿಲ್ಲ. ಆಮೇಲೆ ಸ್ಕೂಲಿಗೆ ಹೋದಾಗ ಸ್ನೇಹಿತರು ಬರ್ತಾರೆ, ಬೇರೆಯವ್ರು ಬರ್ತಾರೆ, ಆಮೇಲಿನ ವಿಷಯ ಅಲ್ವಾ? ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಬೆಳಿಗ್ಗೆ ನಾನು ಮತ್ತು ಬಾಬಾ ಅಷ್ಟೇ. ಓಕೆ, ಅವಾಗ ನೀವೇನ್ ಮಾತಾಡ್ತೀರಿ ಬಾಬನ ಹತ್ರ? ಗುಡ್ ಮಾರ್ನಿಂಗ್ ಹೇಳ್ತೀವಿ ಮೊದಲು. ಆಮೇಲೆ ಎಲ್ಲ ಸಂಬಂಧಗಳನ್ನ ಬಾಬನ್ ಜೊತೆ ಜೋಡಿಸ್ತೀವಿ, ಸ್ನೇಹದ ರೂಪದಲ್ಲಿ, ಪ್ರೀತಿಯ ರೂಪದಲ್ಲಿ. ಸರಿ. ಆಮೇಲೆ ಹಂಗಂದ್ರೆ ಇವಾಗ ಅಮ್ಮನ ಜೊತೆಗೆ ಆಟ ಆಡೋದು, ಕಿಟ್ಲೆ ಮಾಡೋದು, ಕೂದ್ಲೆ ಎಳೆಯೋದು, ಇದು ಹಿಂಗಾಯ್ತು. ಮುಂದೆ ಬಾಬನಿಗೆ ಏನ್ ಹೇಳ್ಬೇಕು? ಬಾಬಾ ವಿಶ್ವದಲ್ಲಿ ಎಲ್ಲರೂ ತುಂಬಾ ದುಃಖದಲ್ಲಿದ್ದಾರೆ ಬಾಬಾ, ಅವ್ರಿಗೆಲ್ಲರಿಗೂ ದುಃಖದಿಂದ ಏನ್ ಮಾಡು, ದೂರ ಮಾಡು ಅಂತ ಹೃದಯದಿಂದ ಹೇಳ್ಬೇಕಂದ್ರೆ, ಅದು ಹೇಳಬೇಕು ಅಂತಂದ್ರೆ ನೀವು ಮೊದಲು ಆ ಬಂಧನದ ದುಃಖದ ಅನುಭವ ಮಾಡಿರಬೇಕು. ಪರಮಾತ್ಮನ ಸಂಬಂಧದಿಂದ, ಯೋಗದಿಂದ ಅದರಿಂದ ಹೊರಗಡೆ ಬಂದಿರುವಂತ ಅನುಭವ ನಿಮಗೆ ಆಗಿರ್ಬೇಕು. ನಿಮ್ಗೆ ಯಾವ್ದೊಂದು ಸೀರಿಯಸ್ ಕಾಯಿಲೆ ಇರ್ತಂತ ತಿಳ್ಕೊಳ್ಳಿ, ತಲೆನೋವಿದೆ ತುಂಬಾ ವರ್ಷದಿಂದ, ಮಂಡಿ ನೋವಿದೆ, ಯಾವ್ದೊಂದು ಹಾಸ್ಪಿಟ್ಲಿಗೆ ಹೋಗ್ತೀರಾ, ಡಾಕ್ಟರ್ ಹೇಳ್ತಾರೆ, ಡಾಕ್ಟ್ರೇ ತಡ್ಕೊಳ್ಲಿಕ್ಕೆ ಆಗುದಿಲ್ಲ, ಕಾಯಿಲೆ ಗುಣ ಮಾಡಿ ಅಂತ ಹೇಳ್ತೀರಾ ಅಲ್ವಾ? ಅವ್ರು ಮೆಡಿಸಿನ್ ಅಂತ ಕಾಯಿಲೆ ಗುಣ ಆಯ್ತು ಅಂತ ತಿಳ್ಕೊಳ್ಳಿ, ಆಮೇಲೆ ಏನ್ ಮಾಡ್ತೀರಿ? ಪರಿಚಯದವ್ರಿಗೆಲ್ಲ ಅಲ್ಲೇ ಹೋಗಿ ಅಲ್ಲೇ ಹೋಗಿ ಅಲ್ಲೇ ಹೋಗಿ ಅಂತ ಹೇಳ್ತೀರಲ್ವಾ? ನಾನು ಅನುಭವಿಸಿರುವಂತ ನೋವು ಬೇರೆಯವ್ರಿಗೆ ಏನಾಗಬಾರ್ದು, ಆಗಬಾರ್ದು. ಅವರಿಗೆ ಪರಿಹಾರ ಸಿಗಬೇಕು ಹೇಳುವಂತ ಮನೋಭಾವ ನಮ್ಮಲ್ಲಿ ಇರಬೇಕು. ಅದಕ್ಕಾಗಿ ಬಾಬಾ ಕೇಳ್ತಾರೆ, ಹೃದಯದ ಮಾತು ಏನು? वैसे तो समय नहीं मिलता, लेकिन अमृत वेले हर एक बहुत मीठी मीठी दिल की बातें करते हैं. ಈ ಮಹಾವಾಕ್ಯದ ಅರ್ಥ ಹೇಳಿ ನೋಡೋಣ. ಸಮಯ ಸಿಗೋದಿಲ್ವಂತೆ, ಆದ್ರೆ ಅಮೃತ ವೇಳೆ ತುಂಬಾ ಮಧುರವಾದ ಮಾತನಾಡ್ತಾರಂತೆ. ಸಮಯ ಸಿಗೋದಿಲ್ಲ ಅಂತದ ಏನರ್ಥ? ಅಲ್ಲಿ ಬಿಸಿ ಇರುತ್ತೆ, ಅಮೃತ ವೇಳೆಯಲ್ಲಿ ಬಹಳ ಕ್ಲಿಯರ್ ಆಗಿರುತ್ತೆ ಅಲ್ಲ ಇದು, ಹಾಗಾಗಿ. ಬ್ಯೂಸ್ ಯಾವ್ದಲ್ಲಿ? ಲೌಕಿಕ ಸೇವೆ. ಅಮೃತ ವೇಳೆ ಅಂತ ಲೌಕಿಕ ಸೇವೆ ಇರ್ತದೆ? ಮಾಮೂಲಿ ಟೈಮ್. ಮಾಮೂಲಿ ಟೈಮಿನ ಬಗ್ಗೆ ಬಾಬಾ ಕೇಳ್ತಾ ಇಲ್ಲ, ಬಾಬಾ ಮಾತಾಡೋದು ಅಮೃತ ವೇಳೆಯಲ್ಲಿ. ಇಲ್ಲ, ಅಮೃತ ವೇಳೆಯಲ್ಲಿ ಸಮಯ ಅಂತೂ ಸಿಗೋದಿಲ್ಲ ನೋಡಿ. ವೈಸೆ तो समय नहीं मिलता, लेकिन अमृत वेला हर एक बहुत मीठी मीठी दिल की बातें करता है.
ಮಕ್ಳಿಗೆ ಟೈಮ್ ಸಿಗೋದಿಲ್ವಂತೆ, ಆದ್ರೂ ಕೂಡ ಅಮೃತ ವೇಳೆಯಲ್ಲಿ ತುಂಬಾ ಮಧುರವಾದ ಮಾತನಾಡ್ತಾರಂತೆ. ಟೈಮ್ ಸಿಗೋದಂದ್ರೆ ಎಲ್ಲಿ ಬ್ಯುಸಿ ಆಗಿರ್ತಾರೆ ಮಕ್ಕಳು? ಎಲ್ಲಿ? ತಂದೆ ಜೊತೆಯಲ್ಲಿ ಅದ್ರ ಜೊತೆ ಏನ್ ಮಾಡ್ತಿರ್ತಾರೆ? ಪ್ರೀತಿಯಿಂದ ಮಾತಾಡ್ತಾರೆ. ಹಾ, ಈಗ ಬಾಬಾ ಏನ್ ಹೇಳಿದ್ದು? ಮಾತಾಡ್ಲಿಕ್ಕೆ ಟೈಮ್ ಸಿಗುತ್ತಾ ಇಲ್ಲ ಅಂತಂದ್ರು. ಪ್ರೀತಿಯಿಂದ ಮಾತಾಡ್ತೀರಿ ಅಂತ ಹೇಳ್ತೀರಿ ನೀವು, ಮಾತಾಡ್ಲಿಕ್ಕೆ ಮಕ್ಳಿಗೆ ಟೈಮ್ ಸಿಗ್ತಾ ಇಲ್ಲ ಅಂತ ಹೇಳ್ತಿದಾರೆ ಬಾಬಾ. ಟೈಮ್ ಸಿಗ್ತಾ ಇಲ್ಲ ಅಂದ್ರೆ ಹಾಗಿದ್ರೆ ನಾವೇನ್ ಮಾಡ್ತೀವಿ? ನಿದ್ರೆ ಮಾಡ್ತೀವಿ. ಹಾ ಟೀ ಮಾಡ್ತೀರಾ, ಕಾಫಿ ಮಾಡ್ತೀರಾ ಅಂತ ಹೇಳುವಂಗಿಲ್ಲ, ದೋಸೆ ಹೌದು. ಮಾಡ್ತೀವಿ ಅಂತ ಹೇಳುವಂಗಿಲ್ಲ, ಅಡಿಗೆ ಮಾಡ್ತೀವಿ ಅಂತ ಹೇಳುವಂಗಿಲ್ಲ, ಮನೆ ಕೆಲಸ ಮಾಡ್ತೀವಿ ಅಂತ ಹೇಳ, ಅವಾಗ ಅದೇನು ಕೆಲಸ ಇಲ್ಲ, ಇರೋದು? ಹಾಗಿದ್ರೆ ಬ್ಯುಸಿ ಯಾವ್ದಲ್ಲಿ ಇರ್ತೀರಿ? ನಿದ್ರೆ ಮಾಡೋದ್ರಲ್ಲಿ ಬೇರೆ ಬೇರೆ ಕೇಳೋದ್ರಲ್ಲಿ ಕಲಾಪಗಳಲ್ಲಿ. ಹಾ ಸರಿ. ಮತ್ತೆ ಬೇರೆ ಯಾರು ಹೇಳ್ತೀರಾ? ಸತ್ವಗುಣ ಅದು ಅನುಭವ ಮಾಡೋದ್ರಲ್ಲಿ. ಆಮೇಲೆ ಬಾಬಾನ ಶಕ್ತಿ ತಗೊಳ್ಳೋದಲ್ಲಿ. ಆಮೇಲೆ ನೋಡಿ, ಬಾಬನ ಪಾಯಿಂಟ್ ನಾವು ಕರೆಕ್ಟಾಗಿ ಕ್ಯಾಚ್ ಮಾಡ್ತಾ ಇಲ್ಲ. ಬಾಬಾ ಏನ್ ಹೇಳ್ತಾರೆ, ನೀವು ಅಷ್ಟು ಯೋಗ್ಯರಾಗಿದ್ದಿದ್ರೆ, ನಿಮ್ಮ ಶಾಪಲ್ಲಿ ಒರಿಜಿನಲ್ ಐಟಮ್ ಸಿಗ್ತಾ ಇದ್ರೆ, ನೀವು ಅಂಗಡಿ ಓಪನ್ ಮಾಡೋಕ್ಕಿಂತ ಮೊದಲೇ ಜನ ಬಂದ್ಬಿಟ್ಟು ಕ್ಯೂನಲ್ಲಿ ನಿಂತಿರ್ತಾರೆ. ಹೌದು ಅಲ್ವೋ? ಹೌದು. ಜನರಿಗೆ ಬೇಕಾಗಿರುವಂತ ಐಟಮ್ ನಿಮ್ಮ ಹತ್ರ ಇದ್ರೆ, ನಿಮ್ಮ ಅಂಗಡಿ ಓಪನ್ ಮಾಡೋಕ್ಕಿಂತ ಮೊದಲೇ ಜನ ಏನಾಗಿರ್ತಾರೆ? ನಿಂತಿರ್ತಾರೆ. ನೀವು ಹೋಗಿ ಅಂಗಡಿ ಓಪನ್ ಮಾಡಿದ ತಕ್ಷಣದಲ್ಲಿ ನಿಮ್ ಕೆಲಸ ಏನು? ಕೊಡೋದಷ್ಟೇ. ಆವಾಗ ನಿಮ್ಮಪ್ಪ ನಿಮ್ ಜೊತೆಲಿ ಇದ್ದಾಗ ನೀವು ಮಾತಾಡಿ ಟೈಮ್ ಇರುತ್ತಾ ನಿಮ್ಮ ಹತ್ರ? ಇರೋದಿಲ್ಲ. ಅಂತ ಏನರ್ಥ? ನಮ್ಗೆ ಬೇಕಾದಷ್ಟು ಟೈಮ್ ಇದೆ ಅಂತಂದ್ರೆ, ಅಮೃತ ವೇಳೆಯಲ್ಲಿ ನಮ್ಮಪ್ಪ ನಮ್ಮನ್ನ ವಿಶ್ವ ಕಲ್ಯಾಣಕ್ಕೆ ಉಪಯೋಗ ಮಾಡೋದು. ಮಾಡ್ಕೊಳ್ತಾ ಇಲ್ಲ. ಯಾಕಂದ್ರೆ ನಮ್ಮ ಮನಸ್ಸು ಬುದ್ಧಿ ಅಷ್ಟು ಶುದ್ಧ ಪವಿತ್ರವರೆಗೂ ಆಗಿಲ್ಲ. ಇವತ್ತು ಅವ್ಯಕ್ತ ಇಶಾರೆ ನೋಡಿ ಏನ್ ಹೇಳ್ತಾರೆ ಬಾಬಾ? ಪವಿತ್ರ ಭವ, ಯೋಗಿ ಭವ. ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣದಲ್ಲಿ ಟಕ್ ಅಂತ ನಿಮ್ಮ ಮನಸ್ಸನ್ನು ಬಾಬಾ ಏನ್ ಮಾಡ್ತಾರೆ? ಕೊಡೋದ್ರಲ್ಲಿ ಏನ್ ಮಾಡ್ತಾರೆ? ಯಾಕಂತಂದ್ರೆ ಮೊದ್ಲೇ ದಿನ ಎಷ್ಟೋ ಜನ ಬಾಬನಿಗೆ ಅಪ್ಲಿಕೇಶನ್ ಕಳಿಸಿರ್ತಾ ಇರ್ತಾನೆ, ರಾತ್ರಿ ಮಲ್ಗೊಂಬಂದು ನಾಳೆ ಇದಾಗ್ಬೇಕು ಅಂತ ಬಿಟ್ಟು. ಆ ದಿನ ಜನ ಬೇಡ್ತಾ ಇರ್ತಾನೆ, ನಿಮ್ಮ ಅಂಗಡಿ ಮೂಲಕನೇ ತಾನೇ ಕೊಡ್ಬೇಕು ಅವನು. ಯಾರು? ಬಾಬಾ. ಅವಾಗ ಮಾತಾಡ್ತಾ ಕೂತ್ಕೊಂಡ್ಬಿಟ್ಟಲ್ಲಿ ವ್ಯಾಪಾರ ಆಗತ್ತಾ? ಇಲ್ಲ. ಹಾಗಿದ್ರೆ ನೀವು ಅಮೃತ ವೇಳೆ ಎದ್ದ ತಕ್ಷಣ ಅಮೃತ ವೇಳೆ ಮುಗಿಯುವವರೆಗೂ ಕೂಡ ಶಕ್ತಿ ಕೊಡೋದಲ್ಲಿ ನಿಮಿತ್ತಾಗಿ ಬ್ಯೂಸಿ ಆಗಿರ್ತೀರಾ ಅಂತ ನೀವೇನ್ ಮಾಡ್ಕೊಳ್ಳಿ. ಚೆಕ್ ಮಾಡಿ. ಈ ರೀತಿ ಯಾರ ಮಾಡ್ತಾರೋ ಅವರಿಗೆ ಬಾಬನ್ ಜೊತೆಗೆ ಮಾತಾಡ್ಲಿಕ್ಕೆ ಟೈಮ್ ಯಾರಿಗೆ ಟೈಮ್ ಇರ್ತದೆ? ಅಂಗಡಿನೇ ಓಪನ್ ಮಾಡಿಲ್ಲ, ಮನೇಲೆ ಕೂತ್ಕೊಂಡ್ಬಿಟ್ಟಿದ್ದಾರೆ, ಶಟರ್ಸ್ ಕ್ಲೋಸ್ ಆಗದಲ್ಲಿ ಯಾರೇನ್ ಬೇಕಾದ್ರೆ ಮಾಡ್ಕೊಳ್ಳಿ. ಅವಾಗ ಅವರಿಗೆ ಬೇಕಾದಷ್ಟು ಏನಿರ್ತದೆ? ಟೈಮ್ ಇರ್ತದೆ. ಅಪ್ಪನಿಗೂ ಕೂಡ ಅಂಗಡಿ ಹೋಗ್ಲಿಕ್ಕೆ ಬಿಡೋದಿಲ್ಲ. ಈ ಮಕ್ಕಳು ಇಲ್ಲೇ ಕೂತ್ಕೊಂಡು ನಾನು ಮಾತಾಡೋದಿದೆ, ಬೇಕಾದಷ್ಟು ಅದು ಬೇಕು ಇದು ಬೇಕು ಅದು ಕೊಡು ಇದು ಕೊಡು ಅಂತ ಏನ್ ಮಾಡ್ತಿರ್ತಾರೆ? ಬೇಡ್ತಾ ಇರ್ತಾರೆ. ಅವನಿಗೂ ಫ್ಯಾಕ್ಟ್ರಿಗೆ ಹೋಗ್ಲಿಕ್ಕೆ ಬಿಡೋದಿಲ್ಲ, ಅವನಿಗೂ ಅಂಗಡಿಗೆ ಹೋಗ್ಲಿಕ್ಕೆ, ಇವ್ರಂತೂ ಬರೋದಿಲ್ಲ, ಅವನಿಗೂ ಹೋಗ್ಲಿಕ್ಕೆ ಬಿಡೋದಿಲ್ಲ. ಮಧ್ಯೆ ಏನ್ ಮಾಡ್ತಿರ್ತಾರೆ? ಎಳಿತಾ ಇರ್ತಾರೆ. ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳೋ ಎಂತ ಯೋಗ್ಯ ಮಕ್ಕಳು ಅಂತ. ಯಾವಾಗ? ಅಮೃತ. ಇನ್ನು ತುಂಬಾ ಬುದ್ಧಿವಂತರ ಕೆಲವರು ನಮಗೂ ಅಮೃತ ವೇಳೆಗೆ ಏನು ಸಂಬಂಧ ಇಲ್ಲ ಅಂತ ಆರಾಮಾಗಿ ಏನ್ ಮಾಡಿರ್ತಾರೆ? ನಿದ್ರೆ ಮಾಡ್ತಾರೆ. ಡನ್ಲಾಪ್ ತಕ್ಕಿಯಾಕಿ ಉಪ್ಪರ್ ಅಂತ ಹೇಳ್ತಾರೆ. ಚೆನ್ನಾಗಿ ದಿಂಬಿಟ್ಕೊಂಡ್ಬಿಟ್ಟು ಏನ್ ಮಾಡ್ಬಿಡ್ತಾರೆ? AC ಆನ್ ಮಾಡ್ಕೊಂಡು ಫ್ಯಾನ್ ಹಾಕೊಂಡು ಏನ್ ಮಾಡ್ಬಿಡ್ತಾರಂತೆ? ನಿದ್ರೆ ನೀವು ಯಾವ ಗ್ರೂಪ್ ಅಲ್ಲಿ ಬರ್ತೀರಿ ಅಂತ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಅಂತಹ ಯೋಗ್ಯ ಮಕ್ಕಳು ಅವರಿಗೆ ಅಮೃತ ವೇಳೆಯಲ್ಲಿ ಬಾಬನ ಹತ್ರ ಮಾತಾಡ್ಲಿಕ್ಕೂ ಕೂಡ ಏನ್ ಸಿಗೋದಿಲ್ವಂತೆ? ಟೈಮ್ ಸಿಗಲ್ಲ. ಟೈಮ್ ಸಿಗೋದಿಲ್ಲ. ಆ ರೀತಿ ಬಾಬಾ ನಿಮ್ಮನ್ನ ಉಪಯೋಗ ಮಾಡ್ಕೊಳ್ತಿದ್ದಾರಂತ ನೀವೇನ್ ಮಾಡ್ಕೊಳ್ಳಿ. ಚೆಕ್ ಮಾಡಿ. ಅದರ ಮಧ್ಯದಲ್ಲೂ ಕೂಡ ಬಾಬಾ ಮಕ್ಕಳು ತಂದೆ ಏನ್ ಮಾಡ್ತಾರಂತೆ? ಮಧುರವಾಗಿ ಮಾತಾಡ್ತಾರೆ. ಏನು? और बाप भी हर बच्चे के दिल की बातें सुनकर सब बातों का उत्तर भी देते हैं. ಏನು ಮಕ್ಕಳು ಮಾತಾಡ್ತಿದಾರೋ ಅದರ ಮಧ್ಯದಲ್ಲೂ ಕೂಡ ಬಾಬಾ ಏನ್ ಮಾಡ್ತಾರೆ? ಉತ್ತರವನ್ನು ಕೂಡ ಕೊಡ್ತಾರೆ. ಯಾವಾಗ? ಅಮೃತ ವೇಳೆ ಸಮಯ. ಅದು ಆಗ್ಬೇಕು ಅಂತಂದ್ರೆ ನಮ್ಮ ಬುದ್ಧಿಯ ಲೈನ್ ಏನಾಗಿರ್ಬೇಕು?
ಕ್ಲಿಯರ್ ಆಗಿರ್ಬೇಕು. ಕ್ಲಿಯರ್ ಆಗಿರ್ಬೇಕು. ನೀವು ಬಾಬನಿಗೆ ಪ್ರಶ್ನೆ ಮಾಡ್ಬೇಕು, ಬಾಬಾ ಉತ್ತರ ಹೇಳೋದನ್ನ ಕ್ಯಾಚಿಂಗ್ ಪವರ್ ಇರ್ಬೇಕು. ಇರ್ಬೇಕು. ತುಂಬಾ ಜನ ನನ್ಗೆ ಪ್ರಶ್ನೆ ಮಾಡ್ತಾರೆ, ಅಣ್ಣವ್ರೆ ನಿಮಗೆ ಮಾತ್ರ ಅರ್ಥ ಹೇಗೆ ಗೊತ್ತಾಗ್ತದೆ, ನಮ್ಗೆ ಯಾಕೆ ಗೊತ್ತಾಗೋದಿಲ್ಲ? ಅದು ಕರೆಕ್ಟ್ ಆಗಿರ್ತದಲ್ಲ, ನಿಮ್ಗೆ ಮಾತ್ರ ಯಾಕೆ ಗೊತ್ತಾಗ್ತದೆ? ಯಾಕೆ Catching ಗೊತ್ತಾಗತ್ತೆ ಅಂತಂದ್ರೆ ಸೇಮ್ ಪ್ರಶ್ನೆ ನಾವು ಬಾಬನಿಗೆ ಕೇಳಿದಾಗ ಬಾಬನ ಉತ್ತರ ನಾವೇನ್ ಮಾಡ್ತೀವಿ? Catch ಕ್ಯಾಚಿಂಗ್. ಮಾಡ್ತಾರೆ. ಅವ್ರ ಕಡೆ ಗಮನ ಕೊಡ್ತೀವಿ. ಕ್ಯಾಚಿಂಗ್ ಪವರ್ ಅಂತ ಹೇಳ್ತಾರೆ ಬಾಬಾ. ಬಾಬಾ ಏನ್ ಹೇಳ್ತಾ ಇದ್ರೆ ನಾವೇನ್ ಮಾಡ್ಬೇಕಾಗತ್ತೆ? ಕ್ಯಾಚ್ ಮಾಡ್ಬೇಕಾಗತ್ತೆ. ಅವಾಗ ಅದು ಪರ್ಫೆಕ್ಟ್ ಆಗಿರ್ತದೆ, ಎಲ್ಲೂ ತಪ್ಪಲಿಕ್ಕೆ ಏನಾಗೋದಿಲ್ಲ, ಸಾಧ್ಯವೇ ಇಲ್ಲ. ಇರಲ್ಲ. ಕಾರಣ ಎಲ್ಲ ನಿವಾರಣೆ ಎಲ್ಲ ಸ್ಪಷ್ಟವಾಗಿರುತ್ತೆ, ಪರ್ಫೆಕ್ಟ್ ಆಗಿರ್ತದೆ ಅಲ್ಪ. ಅದಕ್ಕಾಗಿ ನೋಡಿ, ಕಣ್ಣು ಕರೆಕ್ಟ್ ಆಗಿದ್ರೆ ಎದುರುಗಡೆಗಿರುವಂತ ವಸ್ತು ಹಾವೋನೋ ಅಥವಾ ಹಗ್ಗನೋ ಅಂತ ಗೊತ್ತಾಗತ್ತೆ ತಾನೆ. ಹೌದು, ಸರಿ ಇಲ್ಲ ಅಂತಂದ್ರೆ ಗೊತ್ತಾಗೋದಿಲ್ಲ. ಹಾವನ್ನ ಹಗ್ಗ ಅಂತ ತಿಳ್ಕೊಳ್ತೀವಿ, ಹಗ್ಗವನ್ನ ಹಾವು. ತಿಳ್ಕೊಳ್ತೀವಿ. ಅದಕ್ಕಾಗಿ ಬಾಬಾ ಆ ಮಹಾವಾಕ್ಯವನ್ನ ಯಾವ ಉದ್ದೇಶದಿಂದ ನುಡಿಸಿದ್ದಾರೆ, ಹೇಳ್ತಾ ಇದ್ದಾರೆ ಅಂತ ನಮ್ಗೆ ಗೊತ್ತಾಗ್ಬೇಕು ಅಂತಂದ್ರೆ ಆತ್ಮೀಯ ನಾವು ಬಾಬನ ಹತ್ತಿರದಲ್ಲಿರ್ಬೇಕು. ಎಲ್ಲಿರ್ಬೇಕು? ಬಾಬಾ ಅವ್ರ ಹತ್ತಿರ. ನಿಯರೆಸ್ಟ್ ಹತ್ತಿರದಲ್ಲಿದ್ದಾಗ ಅವರ ಭಾವನೆಗಳನ್ನ, ಅವರ ಮಾತನ್ನ ಏನ್ ಮಾಡ್ಲಿಕ್ಕಾಗತ್ತೆ? ನಾವು ತಿಳ್ಕೊಳ್ಳಿಕ್ಕೆ ಆಗತ್ತೆ. ಆದ ಕೆಲವೊಂದ್ಸಲ ಬಾಬಾ ಹೇಳೋದು ಒಂದಿರ್ತದೆ, ನಾವು ಅರ್ಥ ಮಾಡ್ಕೊಳ್ಳೋದು ಇನ್ನೊಂದು. ಇನ್ನೊಂದು. ಅವಾಗ ಏನಾಗ್ತದೆ? ನಮ್ಮ ಮತ್ತು ಭಾವನಾ ಲೆವೆಲ್ ಇನ್ನೂ ಸರಿ ಆಗಿಲ್ಲ ಅಂತ ಅರ್ಥ ಅಲ್ವಾ? ಎಲ್ಲಾ ಮಾತನ್ನ ಕೇಳ್ಬಿಟ್ಟು ಬಾಬಾ ಉತ್ತರವನ್ನು ಕೂಡ ಕೊಡ್ತಾರಂತೆ. सभी को एक बात की बहुत खुशी है कि हम दिल से कहते मेरा बाबಾ ಅಲ್ವಾ? ಎಲ್ಲರಿಗೂ ಒಂದು ಮಾತಿನಲ್ಲಿ ತುಂಬಾ ಖುಷಿ ಇದೆ ಅಂತ. ಏನಂತೆ? ಮಕ್ಕಳು ಬೆಳಗ್ಗೆ ಎದ್ದ ತಕ್ಷಣ ಮೇರಾ ಬಾಬಾ ಅಂತ ಹೇಳ್ತಾರಂತೆ. ಏನ್ ಹೇಳ್ತಾರಂತೆ? ಮೇರಾ ಬಾಬಾ. ನನ್ನ ಬಾಬಾ. ನನ್ನ ಬಾಬಾನಲ್ಲಿ ಏನಿರ್ಬೇಕು? ಏನಿರ್ಬೇಕು? ಅಧಿಕಾರ, ಪ್ರೀತಿ, ನನ್ನತನ, ಸ್ನೇಹ, ಜವಾಬ್ದಾರಿ, ಸಂಬಂಧ ಎಲ್ಲಾನು ಕೂಡ ಅದ್ರಲ್ಲಿ ಏನ್ ಮಾಡ್ಬೇಕು? ಇರ್ಬೇಕು. ಮೇರಾ ಬಾಬಾ ಅಂದ್ರೆ ಕೇವಲ ಕೆಲ್ಸಕ್ಕೆ ಮಾತ್ರ ಮೇರಾ ಬಾಬಾ ಅಲ್ಲ. ಹೌದು. ನೀವು ಮೇರಾ ಬಾಬಾ ಹೇಳಿದ್ರು ಕೂಡ ಬಾಬಾ ನಿಮ್ಮವ್ರು ಯಾವಾಗ ಆಗ್ತಾರೆ? ಯಾವಾಗ ಆಗ್ತಾರೆ? ಅವ್ರ ಕೆಲಸ ಮಾಡಿದಾಗ. ಹಾ, ಭಗವಂತನ ಕಾರ್ಯವನ್ನು ಮಾಡ್ಲಿಕ್ಕೆ ನೀವು ರೆಡಿ ಆದ್ರೆ, ಅಪ್ಪ ಬಾಬಾ ಹೋಗೋಣ ಬೇಗ ಫ್ಯಾಕ್ಟ್ರಿಗೆ, ತುಂಬಾ ಜನ ನಿಂತಿರ್ತಾರೆ ಅಂತ ನೀವೇ ಅಪ್ಪನಿಗೆ ಏನ್ ಮಾಡ್ಬೇಕು? ಹೇಳ್ಬೇಕು. ಹೇಳ್ಬೇಕು ಅಲ್ವಾ? ಅಪ್ಪ ರೆಡಿ ಆಗೋಗಿಂತ ಮೊದ್ಲೇನೆ ನೀವೇನಾಗಬೇಕು? ರೆಡಿ ಆಗಿರ್ಬೇಕು. ಬಾಬಾ ಬೇಗ ಬೇಗ ಹೋಗೋಣ, ನೀ ಚೆನ್ನಾಗಿ ವ್ಯಾಪಾರ ಮಾಡಿದ್ವಿ, ಇವತ್ತು ಕೂಡ ಚೆನ್ನಾಗಿ ವ್ಯಾಪಾರ ಮಾಡೋಣ. ಯಾವಾಗ ನಿಮ್ಗೆ ಅಮೃತ ವೇಳೆ ಹೇಳ್ಬೇಕು ಅಂತ ಅನ್ಸತ್ತೆ? ತಂದೆ ಮೇಲೆ ಪ್ರೀತಿ ಇದ್ದಾಗ, ಅಧಿಕಾರ ಇದ್ದಾಗ, ಸ್ಥಿತಿ ಚೆನ್ನಾಗಾದಾಗ. ಯಾವಾಗ? ಸ್ಥಿತಿ ಸ್ಥಿತಿ ಅಂತಂದ್ರೆ ಏನು? ಮನಸ್ಸಿನ ಭಾವನೆಗಳು. ಸ್ಥಿತಿ ಅಂತಂದ್ರೆ ನೋಡಿ, ಹಣಕಾಸಿನ ಸ್ಥಿತಿ. ಓಕೆ, ಇವತ್ತು ನೀವು ಅಂಗಡಿ ಹೋಗಿದ್ದೀರಿ, ಇವ್ ತುಂಬಾ ಜನಕ್ಕೆ ಪೇಮೆಂಟ್ ಮಾಡಿಬಿಟ್ಟಿದ್ದೀರಾ, ದುಡ್ಡೆಲ್ಲ ಇರೋದು ಏನಾಗ್ತದೆ? ಖಾಲಿ ಆಗ್ಬಿಡ್ತದಲ್ವಾ? ಲಾಭ ಮಾಡ್ಕೊಂಡ್ ಬಂದ ಏನಾಗ್ತದೆ? ಸ್ಥಿತಿ ಚೆನ್ನಾಗಿರ್ತದೆ. ಇವತ್ತು ನಮ್ಮ ಮನಸ್ಸೇ ಸರಿ ಇಲ್ಲ ರೀ ಅಂದ್ರೆ ಏನರ್ಥ? ಸ್ಥಿತಿ ಚೆನ್ನಾಗಿಲ್ಲ. ಸ್ಥಿತಿ ಚೆನ್ನಾಗಿಲ್ಲ ಅಂದ್ರೆ ಏನರ್ಥ? ಮನಸ್ಸು ಸರಿ ಇಲ್ಲ. ಇವತ್ತು ಯಾವ ಕೆಲಸ ಮಾಡ್ಲಿಕ್ಕೂ ಮನಸ್ಸು ಒಪ್ತಾನೆ ಇಲ್ಲ. ಯಾಕೆ? ಸ್ಥಿತಿ ಚೆನ್ನಾಗಿಲ್ಲ. ಆ ದಿನ ಸಾಲ ಜಾಸ್ತಿ ಇದೆ, ನಿಮ್ ಸಂಪಾದನೆ ಕಡಿಮೆ. ಇವತ್ತು ಕಾಯಿಲೆ ಬಂದಿದೆಯಪ್ಪ, ತುಂಬಾ ತಲೆನೋವು ಅಂದೇನರ್ಥ? ಶರೀರದ ಆರೋಗ್ಯ ಸರಿ ಇಲ್ಲ. ಆರೋಗ್ಯ ಚೆನ್ನಾಗಿದೆ ಏನಾಗ್ತದೆ? ಸ್ಥಿತಿ ಚೆನ್ನಾಗಿರುತ್ತೆ. ಇವತ್ತು ನೆಲದ ಮೇಲೆ ಇಲ್ಲಪ್ಪ, ನೆಲದಿಂದ ಒಂದಡಿ ಮೇಲಕ್ಕಿದ್ದಾರೆ ಅಂದೇನರ್ಥ? ಆಡ್ತಾರೆ ಅಂದ್ರೆ ಒಂದಡಿ ಮೇಲೆ ಅಂತಂದ್ರೆ ಶರೀರ ಏನು ಒಂದಡಿ ಮೇಲೆ ಇರುತ್ತಿಲ್ಲ, ಅಷ್ಟು ಖುಷಿಯಿಂದ ಏನ್ ಮಾಡ್ತಿರ್ತಾರೆ? ಉಮಂಗದಿಂದ, ಉತ್ಸಾಹದಿಂದ, ಉತ್ಸವದ ರೂಪದಲ್ಲಿ ಹಾಡ್ತಾ ಆಡ್ತಾರೆ ಅಲ್ವಾ? ಅದಕ್ಕೆ ಕಾರಣ ಯಾವುದು? ಸ್ಥಿತಿ, ಗತಿ. ಸ್ಥಿತಿಯ ಆಧಾರದಲ್ಲಿ ಏನಿರ್ತದೆ? ನಿಮ್ದು ಗತಿ ಇರ್ತದೆ. ಗತಿ ಅಂತಂದೇನು? ಕರ್ಮದ ಫಲ. ಇಲ್ಲಿ ಯಾವ ಸ್ಥಿತಿ ಬಗ್ಗೆ ಬಾಬಾ ಹೇಳ್ತಿದ್ದಾರೆ? ಮನಸ್ಸಿನ ಸ್ಥಿತಿ. ಮನಸ್ಸಿನ ಸ್ಥಿತಿ, ಆತ್ಮದ ಸ್ಥಿತಿ. ಇಲ್ಲಿ ಧನದ ಸ್ಥಿತಿ ಹೇಳ್ತಾ ಇಲ್ಲ ಬಾಬಾ, ಶರೀರದ ಸ್ಥಿತಿ ಹೇಳ್ತಾ ಇಲ್ಲ, ನಿಮ್ಮ ಹೊಟ್ಟೆಯ ಸ್ಥಿತಿ ಹೇಳ್ತಾ ಇಲ್ಲ. ಯಾವ ಸ್ಥಿತಿ ಹೇಳ್ತಾ ಇದ್ದಾರೆ? ಮನಸ್ಸಿನ ಸ್ಥಿತಿ. ಇಲ್ಲಿ ತನು, ಧನ, ಜನ. ತನು ಹೊಟ್ಟೆ, ಅಯ್ಯೋ ಇವತ್ತು ಹೊಟ್ಟೆ ತುಂಬಾ ಹೋಗ್ಬಿಟ್ಟಿದೆ, ತುಂಬಾ ಆಗ್ಬಿಟ್ಟಿದೆ, ಏನು ತಿನ್ಲಿಕ್ಕೆ ಆಗೋದು, ಇದು ಹೊಟ್ಟೆ ಸ್ಥಿತಿ. ಅಯ್ಯೋ ತುಂಬಾ ಹಸಿವೆ ಆಗ್ಬಿಟ್ಟಿದ್ದಾರೆ, ಇದ್ಯಾವುದು? ಶರೀರದ ಸ್ಥಿತಿ.
ಇವತ್ತು ನಮ್ಮ ಮಕ್ಕಳನ್ನ ಮಾತೇ ಕೇಳ್ತಾ ಇಲ್ಲ. ಇದು ಯಾರ ಸ್ಥಿತಿ? ಜನ ಪರಿಸ್ಥಿತಿ. ಜನರ ಸ್ಥಿತಿ ಅಥವಾ ಪರಿಸ್ಥಿತಿ ಅಲ್ವಾ? ಇವತ್ತು ತುಂಬಾ ಮಳೆ ಇದೆ, ಮೋಡ ಇದೆ, ಇವತ್ತು ವಾತಾವರಣದ ಸರಿ ಇಲ್ಲ. ಅದೇನು? ವಾತಾವರಣದ ಸ್ಥಿತಿ. ಅರ್ಥ ಆಯ್ತಾ ಇದೆಯಾ? ಅದು ಎಲ್ಲದರ ಪ್ರಭಾವ ಪರಿಣಾಮ ಯಾರ ಮೇಲೆ ಬೀಳ್ತದೆ? ಮನಸ್ಸಿನ ಆತ್ಮನ ಆತ್ಮನ ಮೇಲೆ ಬೀಳ್ತದೆ. ಯಾರ ಮೇಲೆ? ಪ್ರತಿಯೊಂದು ಕರ್ಮೇಂದ್ರಿಯದ ಮೇಲೂ ಬೀಳ್ತದೆ, ಆತ್ಮನ ಮೇಲೂ ಬೀಳ್ತದೆ. ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ, ನಿಮ್ಮ ಸ್ಥಿತಿಗತಿಯನ್ನ ಪ್ರತಿದಿನ ಏನ್ ಮಾಡ್ಕೊಳ್ಳಿ? ಚೆಕ್ ಮಾಡಿ. ಸ್ಥಿತಿ ನನಗೆ ಗೊತ್ತಾಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಕ್ಲಿಯರ್ ಆಗಿದೆ. ಸಾಧನವನ್ನ ಅಲ್ಲಿ ಸ್ಥಿತ ಮಾಡಬೇಕು. ಏನ್ ಮಾಡ್ಬೇಕು? ಸಾಧನವನ್ನಲ್ಲಿ ಸ್ಥಿತ ಮಾಡಿ. ಆತ್ಮ ಮಾಲೀಕ ತನ್ನ ಸಾಧನವನ್ನ ಸ್ಥಿತ ಮಾಡಿದಾಗ ಅದರಲ್ಲಿರುವಂತ ಸ್ಥಿತಿ, ಅದಾದ್ಮೇಲೆ ಗತಿ ಗೊತ್ತಾಗತ್ತ. ಅರ್ಥ ಆಯ್ತಾ? ಇವತ್ತು ನನ್ನ ಶುಗರ್ ಲೆವೆಲ್ ಹೆಂಗಿದೆ ಗೊತ್ತಾಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಚೆಕ್ ಮಾಡ್ಕೊಬೇಕು. ಬ್ಲಡ್ ಅನ್ನ ಸ್ಯಾಂಪಲ್ ಅನ್ನ ತಗೊಂಡೋಗ್ಬೇಕು ಅಲ್ವಾ? ಸ್ಯಾಂಪಲ್ ಕೊಡ್ಬೇಕು ತಾನೆ ಅವರಿಗೆ, ಹೌದು. ಅಥವಾ ಮಷೀನ್ ಮೇಲೆ ಹಚ್ಬೇಕು ತಾನೆ. ಅವಾಗ ಏನಾಗ್ತದೆ? ಅದರ ಸ್ಥಿತಿ ಅಂತ ಏನು ಅಂತ ಏನಾದ್ರು ಗೊತ್ತಾಗತ್ತೆ. ಆ ಸ್ಥಿತಿಯ ಆಧಾರದಲ್ಲಿ ಏನಾಗತ್ತೆ? ಗತಿ ಯಾವುದು? ಇವ್ ಶುಗರ್ ಜಾಸ್ತಿ ಆಗಿದೆ, ಇವತ್ತು ಕಮ್ಮಿ ಆಗುತ್ತೆ. ಕಡಿಮೆ ಕಡಿಮೆ ಆಗಿದೆ ಅಂದ್ರೆ ಅದನ್ನ ಸ್ಥಿತ ಮಾಡ್ಬೇಕಲ್ಲ. ಅದಲ್ಲಿ ನೀವು ಬ್ಲಡ್ಡೇ ಕೊಡೋದಿಲ್ಲ, ಟೆಸ್ಟೇ ಮಾಡೋದಿಲ್ಲ ಅಂತ ಹೆಂಗ್ ಗೊತ್ತಾಗ್ತದೆ? ಆಗೋದಿಲ್ಲ, ಗೊತ್ತಾಗಲ್ಲ. ಅಲ್ವಾ? ಸಾಂಬಾರ್ ನಾಲ್ಗೆ ಮೇಲೆ ಇಟ್ಟರೆ ತಾನೇ ಅದ್ರ ಸ್ಥಿತಿಗತಿ ಗೊತ್ತಾಗ್ತದೆ. ಏನು? ಟೇಸ್ಟ್ ಉಪ್ಪು ಇದೆಯೋ, ಹುಳಿ ಇದೆಯೋ, ಖಾರ ಇದೆಯೋ, ಬಿಸಿ ಇದೆಯೋ, ತಣ್ಣಗಿದೆಯೋ ಗೊತ್ತಾಗೋದು ಯಾವಾಗ? ಅದನ್ನ ಸ್ಥಿತ ಮಾಡ್ಬೇಕು. ಯಾವ್ದ್ರ ಜೊತೆಗೆ? ನಾಲ್ಗೆ ಜೊತೆಗೆ. ಕರ್ಮೇಂದ್ರಿಯ ಜೊತೆಗೆ ಸ್ಥಿತ ಮಾಡ್ಬೇಕು. ಅಂದ್ರೆ ಆ ಸಾಧನದ ಜೊತೆಗೆ, ಆ ಕರ್ಮದ ಫಲದ ಜೊತೆಗೆ ಕರ್ಮೇಂದ್ರಿಯವನ್ನ ಜೋಡಿಸಿದಾಗ ಏನಾಗ್ತದೆ? ಅದರದ್ದು ಸ್ಥಿತಿ ಅದರ ಗೊತ್ತಾಗುತ್ತೆ. ಗುಣ ಆ ಸಾಧನಕ್ಕೆ ಬಂದಾಗ ಆವಾಗ ಅದರ ಆಧಾರ ಇದ್ರ ಸ್ಥಿತಿ ಏನಾಗ್ತದೆ? ಚೇಂಜ್. ಗೊತ್ತಾಗುತ್ತೆ. ಯಾವಾಗ ಇದ್ರ ಸ್ಥಿತಿ ಚೇಂಜ್ ಆಯ್ತು, ಆವಾಗ ಫಲದಲ್ಲೂ ಕೂಡ ಏನಾಯ್ತು? ಚೇಂಜ್. Change ಆಗುತ್ತೆ. ಅದಕ್ಕೆ ಫಲಕ್ಕೆ ಏನ್ ಹೇಳ್ತಾರೆ? ಗತಿ ಗತಿ. ಅರ್ಥ ಆಯ್ತಾ? ನೋಡಿ, ಇಷ್ಟ ಕರೆಕ್ಟ್ ಆಗಿರ್ತದೆ. ಅದೇನಾಗ್ಬೇಕು? ಚೆಕ್ ಮಾಡು. ಓಕೆ. ಪರಿಸ್ಥಿತಿ ಅಂತಂದ್ರೆ ಏನು? ಆತ್ಮನ ಬಿಟ್ಟು ಮಿಕ್ಕಿದ್ದೆಲ್ಲ ಪರಿಸ್ಥಿತಿ. ಒಂದು ಸ್ವಸ್ಥಿತಿ, ಎರಡನೇದು ಪರಸ್ಥಿತಿ. ಪರಿಸ್ಥಿತಿ. ಪರ ಅಂತಂದ್ರೆ ಬೇರೆಯವ್ರದ್ದು. ಪರ ಅಂತಂದ್ರೆ ಯಾರ್ದು? ಬೇರೆ ದೇಹ, ಆ, ದೇಹದ ಸ್ಥಿತಿ, ಧನದ ಸ್ಥಿತಿ, ಜನರ ಸ್ಥಿತಿ. ಇದ್ಯಾವುದು? ಪರಿಸ್ಥಿತಿ. ಆತ್ಮದ ಸ್ಥಿತಿ ಯಾವುದು? ಸಪ್ತ ಗುಣಗಳು. ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ. ಇದು ಆತ್ಮನ ಸ್ಥಿತಿ. ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ. ಇದ್ಯಾವುದು? ಪರಿಸ್ಥಿತಿ. ಆತ್ಮದ ಆತ್ಮನ ಸ್ಥಿತಿ. ಯಾಕಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಇರೋದಿಲ್ಲಿ ಶರೀರದಲ್ಲ, ಆತ್ಮದಲ್ಲ. ಆತ್ಮ ಶರೀರ ಆವಾಗ ಮನಸ್ಸನ್ನ ಆತ್ಮನಲ್ಲಿ ಇಟ್ಟಾಗ, ಆತ್ಮ ಅಂದ್ರೆ ಆ ಸಂಸ್ಕಾರದಲ್ಲಿ ಇಟ್ಟಾಗ ಅಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಇದೆಯೋ, ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ ಇದೆಯೋ ಅಂತ ಏನಾಗತ್ತೋ ಗೊತ್ತಾಗತ್ತೆ ಅಲ್ವಾ? ಅದೇ ಮನಸ್ಸನ್ನ ಹೊಟ್ಟೆ ಕಡೆಗಿಟ್ರೆ, ಹೊಟ್ಟೆ ಖಾಲಿ ಆಗಿದೆಯೋ, ಅದ್ರಲ್ಲಿ ಯೂರಿನ್ ಇದೆಯೋ, ಹೊಟ್ಟೆ ತುಂಬುಗಿದೆಯೋ ಅದ ಕಡೆ ಗೊತ್ತಾಗತ್ತೆ. ಪರ್ಸಿನ ಕಡೆಗಿಟ್ರೆ ಖಾಲಿ ಇದೆಯಾ, ತುಂಬಿದ್ಯಾ? ದುಡ್ಡು ಎಷ್ಟಿದೆ ಅಂತ ಗೊತ್ತಾಗ್ತದೆ ಅಲ್ವಾ? ಅದೇ ಮೊಬೈಲ್ ಕಡೆಗಿಟ್ರೆ ಮೊಬೈಲ್ ಮೊಬೈಲ್ ಚಾರ್ಜ್ ಆಗಿದ್ಯಾ, ಡಿಸ್ಚಾರ್ಜ್ ಆಗಿದ್ಯಾ, ಬ್ಯಾಟ್ರಿ ಎಷ್ಟು ತೋರಿಸ್ತಾ ಇದೆ, ಎಷ್ಟು ವಾಟ್ಸಪ್ ಮೆಸೇಜ್ ಬಂದಿದೆ, ನಾರ್ಮಲ್ ಮೆಸೇಜ್ ಎಷ್ಟು ಬಂದಿದೆ. ಅವಾಗ ಮೊಬೈಲಿನ ಸ್ಥಿತಿಗತಿ ನಿಮ್ಗೆ ಗೊತ್ತಾಗ್ತೈತಿ. ಅಂದರೆ ಆತ್ಮ ಯಾರ ಜೊತೆಗೆ ತನ್ನ ಮನಬುದ್ಧಿಯನ್ನ ಇಡ್ತದೋ ಅದರ ಆಧಾರದ ಮೇಲೆ ಸ್ಥಿತ ಮಾಡ್ಬೇಕು. ಆತ್ಮ ಏನ್ ಮಾಡ್ಬೇಕು? ಸ್ಥಿತ ಮಾಡಿದಾಗ ಅದರಲ್ಲಿಂದ ಗುಣ ಆತ್ಮಕ್ಕೆ ಬಂದಾಗ ಕರ್ಮೇಂದ್ರದ ಮೂಲಕ ಇದರ ಆತ್ಮದ ಸ್ಥಿತಿ ಹೇಳೋದು ಏನಾಗ್ತದೆ? ರೆಡಿ ಆಗ್ತದೆ. ಅದರ ಆಧಾರದ ಮೇಲೆ ಏನಿರ್ತದೆ? ಗತಿ ಅಂತಂದೇನು? ಕರ್ಮದ ಫಲ. ಫಲ. ಹಾಗೆ ಅಮೃತ ವೇಳೆಯಲ್ಲಿ ನಿಮ್ಮ ಸ್ಥಿತಿ ಹೆಂಗಿದೆ ಅಂತ ನೀವೇನ್ ಮಾಡ್ಕೊಳ್ಳಿ? ಚೆಕ್ ಮಾಡಿ. ಮನಸ್ಸು ಬುದ್ಧಿ ಯಾರ ಜೊತೆಗೆ ಇರಬೇಕು? ಜೊತೆ ಪಾವನ್ ಜೊತೆ ಯಾವುದಕ್ಕೆ? ವಿಶ್ವ ಕಲ್ಯಾಣ. ಸಂಪೂರ್ಣ ಸೇವೆಗೆ ಸಮರ್ಪಣೆ ಹೊರತು ಆ ಸಮಯದಲ್ಲಿ ವೈಯಕ್ತಿಕವಾಗಿ ಏನೂ ಮಾತನಾಡುವ ಹಾಗೆ ಇಲ್ಲ. ಹೌದು. ವೈಯಕ್ತಿಕವಾಗಿ ಮಾತಾಡೋದು ಯಾವಾಗ? ಯಾವ ಮಾತಾಡ್ಬೇಕು? ಮಾತಾಡ್ಬೇಕು ಬಿಡು ಬಾಬನ ಹತ್ರ. ಮಾತಾಡಿ. ಯಾವಾಗ ಮಾತಾಡೋಣ? ಪ್ರಾರಂಭದಲ್ಲಿ ಮಾತಾಡಿ.
ಆ, ಪ್ರಾರಂಭ. ಯಾವಾಗ ಅಂತಂದ್ರೆ ಈಗ ಪ್ರಾರಂಭ ಅಂತಂದ್ರೆ ಬಾಬಾ ಅವಾಗಲೇ ಹೇಳಿದ್ರಲ್ಲ, ನೀವು ಹೋಗುವಂತ ಅಂಗಡಿ ಓಪನ್ ಮಾಡೋ ಮೊದಲೇ ಜನ ಏನಾಗಿರ್ತಾರೆ ಅಲ್ಲಿ ತುಂಬಾ ತುಂಬಿಡ್ತಾರೆ ಹೌದು. ಅಲ್ವಾ? ಕರ್ಮ ಮಾಡುವಂತ ಸಮಯದಲ್ಲಿ ಅಮೃತ ವೇಳೆ ಆದ್ಮೇಲೆ ನಾವು ಕರ್ಮಕ್ಷೇತ್ರಕ್ಕೆ ಬರ್ತೀವಲ್ವಾ, ಅವಾಗ ಬಾಬಾ ಏನ್ ಮಾಡಿರ್ತಾರೆ, ಫ್ರೀ ಭಕ್ತರ ಇಷ್ಟಗಳನ್ನ ಪೂರ್ಣ ಮಾಡ್ಲಿಕ್ಕೆ ಹೋಗಿರ್ತಾರೆ. ಅವಾಗ ಸ್ವಲ್ಪ ಫ್ರೀ ಇರ್ತಾರೆ ಬಾಬಾ ಅಲ್ವಾ? ಆವಾಗ ಏನ್ ಮಾಡ್ಬೇಕು, ಬಾಬಾನ ಹತ್ರ ಮಾತಾಡ. ಮಾತಾಡ ಅಂಗಡಿಗೆ ಹೋದಾಗ ಅಪ್ಪ ಮಗ ಸೇರ್ಬಿಟ್ಟು ವ್ಯಾಪಾರ ಮಾಡಬೇಕು. ಯಾವಾಗ ಮಾತಾಡ್ಬೇಕು, ಮನೆಗೆ ಬಂದಾಗ. ಮಾಡ್ತಾರೆ. ಏ ಆವಾಗ ಅಪ್ಪ ಮಗ ಮಾತಾಡ್ತಾ ಕೂತ್ಕೊಂಡಿರ್ತಾರೆ ಅಂಗಡಿಯಲ್ಲಿ, ಗಿರಾಕಿಗಳು ಏನಾಗ್ತಾ ಇರ್ತಾರೆ ಬೇರೆ ಅಂಗಡಿಗೆ ಅಂಗಡಿಗೆ ಹೊರಟೋಗ್ತಾರೆ. ಹೊರಟೋಗ್ತಾ ಇರ್ತಾರೆ ತಾನೆ. ಅದಕ್ಕೆ ಯಾವಾಗ ಮಾತಾಡ್ಬೇಕು, ಮನೆಗೆ ಬಂದಾಗ. ಮನೆಗೆ ಕ್ಷೇತ್ರದಲ್ಲಿ. ಬಂದಾಗ. ಓಕೆ, ನೀವು ಅಂಗಡಿಯಲ್ಲಿ ಕಸ್ಟಮರ್ ಇದ್ದಾಗ ಅಪ್ಪ ಅಮ್ಮ ಇಬ್ರು ಕುತ್ಕೊಂಡ್ಬಿಟ್ಟು ಚೇರ್ ಮೇಲೆ ಕುತ್ಕೊಂಡು ಮಾತಾಡ್ಕೊಳ್ತಾ ಕುತ್ಕೊಂಡ್ರೆ ಏನಾಗ್ತದೆ, ವ್ಯಾಪಾರ ಆಗಲ್ಲ. ಕಸ್ಟಮರ್ ಎಲ್ಲ ಹೊರಟೋಗ್ತಾರೆ. ಅವಾಗ ಸ್ಥಿತಿ ಹೌದು. ಇಂಪ್ರೂವ್ಮೆಂಟ್ಸ್ ಆಗತ್ತೋ ಆಗಲ್ವೋ? ಆಗಲ್ಲ. ಆಗೋದಿಲ್ಲ. ವ್ಯಾಪಾರ ಟೈಮಲ್ಲಿ ವ್ಯಾಪಾರ, ಮಾತಿನ ಟೈಮ್ನಲ್ಲಿ ಮಾತು. ಯಾವ ಟೈಮ್ನಲ್ಲಿ ಏನ್ ಮಾಡ್ಬೇಕು ಅಂತ ನಮ್ಗೆ ಏನಾಗಿರ್ಬೇಕು ಗೊತ್ತಿರ್ಬೇಕು. ಗೊತ್ತಿರ್ಬೇಕು. ಅದನ್ನ ಇಲ್ಲಿ ಬಾಬಾ ನಮ್ಗೆ ಏನ್ ಮಾಡ್ತಿದ್ದಾರೆ, ಹೇಳ್ತಾ ಇಲ್ಲ. ಈಗ ಅಮೃತ ವೇಳೆ ನಿಮ್ಮ ಸ್ಥಿತಿ ಸರಿ ಇಲ್ಲ ಅಂತಂದ್ರೆ ಪೂರ್ತಿ ದಿವಸ ಏನಾಗ್ಬಿಡ್ತದೆ, ಸರಿ. ಎಲ್ಲ ಉಲ್ಟಾನೆ. ವ್ಯಾಪಾರ ಆಗಿಲ್ವಲ್ಲ, ವ್ಯಾಪಾರನೇ ಆಗಿಲ್ಲ ಅಂತಂದ್ಮೇಲೆ ಸಾಲ ತೀರ್ಸೋದು ಹೆಂಗೆ, ಆ ದಿನ ಜೀವನ ಮಾಡೋದು ಹೇಗೆ, ಬೇರೆಯವ್ರಿಗೆ ಪೇಮೆಂಟ್ ಮಾಡೋದು ಹೇಗೆ? ಆದ್ಮೇಲೆ ಗೊತ್ತಿರ್ಲಿ, ಮನಸ್ಸನ್ನ ಪರಮಾತ್ಮನ ಕೈಲಿ ಕೊಟ್ಟಾಗ ಬಾಬಾ ಫಸ್ಟ್ ಮನಸ್ಸನ್ನ ಸ್ವಚ್ಛ ಮಾಡ್ತಾರೆ. ಏನ್ ಮಾಡ್ತಾರೆ, ಸ್ವಚ್ಛ. ಸ್ವಚ್ಛ ಮಾಡಿ. ಶರೀರ ಹೇಳುವಂತ ಸಾಧನವನ್ನು ತಾಯಿ ಹತ್ರ ಕೊಟ್ಟಾಗ ತಾಯಿ ಏನ್ ಮಾಡ್ತಾರೆ, ಸ್ವಚ್ಛ ಮಾಡಿ. ಸ್ವಚ್ಛ. ಹಾಗೆ ಫಸ್ಟ್ ಮನಸ್ಸನ್ನ ಕೊಟ್ಟಾಗ ಬಾಬಾ ಮಾಡುದು ವಿಕರ್ಮ ವಿನಾಶ. ಏನಾಗ್ತದೆ, ವಿಕರ್ಮ ವಿನಾಶ. ಎರಡನೇದು, ನಿಮ್ಗೆ ಆ ದಿನಕ್ಕೆ ಬೇಕಾಗಿರೋ ಆಹಾರ ಕೊಡ್ತಾರೆ, ನಿಮ್ಗೆ ಊಟ ಕೊಡಿಸ್ತಾರೆ. ಎರಡನೇದು, ಮಗುಗೆ ತಾಯಿ ಏನ್ ಮಾಡ್ತಾರೆ, ಊಟ ಕೊಡ್ತಾ ಇರ್ತಾನೆ. ಆಗ ಹೌದು. ನಿಮ್ಗೆ ಎರಡನೇ ಹಂತದಲ್ಲಿ ಏನಾಗ್ತದೆ, ಬಾಬಾ ನಿಮ್ಗೆ ಶಾಂತಿ ಸುಖ ಕೊಡ್ತಾ ಇರ್ತಾರೆ. ಮೂರನೇ ಹಂತ, ಬಾಬನ್ಗೆ ಮೂರನೇ ಆ ಬಾಬನ್ಗೆ ನಾವು ಸಹಾಯ ಬೇಕು. ಮೂರನೇ ಹಂತದಲ್ಲಿ ನಿಮ್ಮ ಮೂಲಕ ಬಾಬಾ ಬೇರೆಯವರು ಕೊಡ್ತಾರೆ, ಅದು ಸೇವೆ. ಮೊದಲನೇದು ನಿಮ್ಗೆ ಕ್ಲೀನಿಂಗ್, ಅದ್ಯಾವುದು ವಿಕರ್ಮ ವಿನಾಶ 63 ಜನ್ಮದ್ದು. ಓಕೆನಾ? ಎರಡನೇದು ನಿಮ್ಗ ಅನುಭವ ಆಗೋದು ವಜ್ರ ಸಮಾನ ವರ್ತಮಾನ ಸಮಯದಲ್ಲಿ ಈಶ್ವರಿ ಸುಖವನ್ನ ಅನುಭವ ಮಾಡೋದು. ಸೇವೆ ಏನಾಗ್ತದೆ, ಭವಿಷ್ಯದಲ್ಲಿ ಇರುವಂತ ಉಳಿತಾಯ ಅಲ್ವಾ? ಈ ಮೂರಲ್ಲೂ ಕೂಡ ಏನ್ ಬೇಕು, ಈಶ್ವರನ ಶಕ್ತಿ ಅನುಭವ ಆಗ್ಬೇಕಲ್ವಾ? ಅನುಭವನೇ ಆಗದೆ ಹೋಗ್ತಾ ಹೋಗ್ತಾ ಇದ್ರೆ ಹೆಂಗೆ ಆಗ್ಬಿಡ್ತದೆ? ಮಗುನ ಸ್ವಚ್ಛ ಮಾಡ್ದಿನ ಊಟ ತಿಂಡಿ ಯಾರ ತರ ಕೊಟ್ಟು ಕಳ್ಸ್ಲಿಕ್ಕೆ ಆಗತ್ತಾ? ಆಗಲ್ಲ. ಮಗುಗ್ ಇಲ್ಲ. ಸ್ವಚ್ಛ ಮಾಡಿ ಊಟ ತಿಂಡಿ ಕೊಟ್ಟು ಆಮೇಲೆ ಒಯ್ದು ಕೊಡಪ್ಪ ಅಂತ ಏನ್ ಮಾಡ್ಬೇಕು, ಕಳ್ಸ್ಬೇಕು ತಾನೆ. ಹೌದು. ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ಆರಂಭದಲ್ಲಿ ನಿಮ್ಮ ಮನಸ್ಸನ್ನ ಬಾಬಾನ ಕೈಲಿಟ್ಟಾಗ ತಕ್ಷಣದಲ್ಲಿ ನಿಮ್ಗೆ ಶಾಂತಿಯ ಅನುಭವ ಆಗೋದಿಲ್ಲ. ಯಾಕೆ ಹೇಳಿ? ಮಲಿನತೆ ಇರುತ್ತೆ. ಕ್ಲೀನಿಂಗ್ ನಡೀತಾ ಇರ್ತದೆ. ಅನುಭವ ಆಗೋದು ಯಾವಾಗ? ಸ್ವಚ್ಛ ಕ್ಲೀನಿಂಗ್ ಆದ್ಮೇಲೆ. ಪಾತ್ರೆ ಕ್ಲೀನ್ ಆದ್ಮೇಲೆ ನೀರ್ ಹಾಕ್ಬಿಟ್ಟು ಒಲೆ ಮೇಲೆ ಇಟ್ಟಾಗ ಬೆಂಕಿಯ ಅನುಭವ ಯಾರಿಗಾಗ್ತದೆ? ಪಾತ್ರೆಗೆ. ಪಾತ್ರೆ ಅದಾಗ್ಬೇಕು ಅಂತ ಮಾತ್ರೆ ಮೊದ್ಲೇ ಕ್ಲೀನ್ ಆಗಿದ್ರೆ ಬೇಗ ಏನಾಗ್ಬಿಡ್ತದೆ, ಕ್ಲೀನ್ ಆಗ್ಬಿಡ್ತದೆ. ಪಾತ್ರೆ ಮಲಿನ ಆಗಿದ್ರೆ ಅದನ್ನ ತಿಕ್ಕಿ ತಿಕ್ಕಿ ತೊಳಿಲಿಕ್ಕೂ ಕೂಡ ಏನಾಗ್ತದೆ, ಟೈಮ್ ಬೇಕು. ಗೊತ್ತಿರ್ಲಿ ನಿಮ್ಗೆ ಆದ್ಮೇಲೆ. ನನ್ಗೂ ಅನುಭವ ಇದೆ, ರಾಜಯೋಗ ನಿಮ್ಗೆ ನಿದ್ರೆ ಬರ್ತಾ ಇದ್ರು ಕೂಡ ಯೋಗ ಮಾಡ್ತಾ ಮಾಡ್ತಾ ಇದ್ದಾಗ ನಿದ್ದೆನೂ ಕೂಡ ಏನಾಗ್ಬಿಡ್ತದೆ, ಹೊರ್ಟೋಗುತ್ತೆ. ಯೋಗ ಕರೆಕ್ಟ್ ಆಗಿ ಆಗ್ತಾ ಇದೆ, ನಿದ್ದೆನೂ ಕೂಡ ಹೊರಟೋಗ್ತದೆ. ಅದನ್ನ ನಾನು ನೋಡಿದ್ದೇನೆ. ಎಷ್ಟು ಸಲ ಸುಸ್ತಾದಾಗಲೂ ನಿದ್ದೆ ಬರ್ತಾ ಇರ್ತದೆ, ಬಾಬನ ಜೊತೆ ಕನೆಕ್ಟ್ ಆದಾಗ ಆ ನಿದ್ದೆನೂ ಕೂಡ ಏನಾಗ್ಬಿಡ್ತದೆ, ಹೊರ್ಟೋಗುತ್ತೆ. ಹೊರಟೋಗ್ಬಿಡ್ತದೆ. ಅದು ಸ್ಪಷ್ಟವಾಗಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಇದನ್ನೆಲ್ಲ ನೀವು ರಾಜಯೋಗದಲ್ಲಿ ನೀವೇನ್ ಮಾಡ್ಬೇಕು, ಚೆಕ್ ಅನುಭವ ಮಾಡ್ಬೇಕು. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಸ್ವಸ್ಥಿತಿ ಸರಿ ಇದ್ರೆ ಪರಿಸ್ಥಿತಿಯ ಪ್ರಭಾವ ನಿಮ್ಮ ಮೇಲೆ ಬೀಳೋದು. ಬೀಳೋದಿಲ್ಲ. ಆರೋಗ್ಯ ಸರಿ ಇದ್ರೆ ನೀವ್ ಯಾಕೆ ಡಾಕ್ಟರ್ ಹತ್ರ ಹೋಗ್ಬೇಕು ಇಲ್ಲ, ಹೋಗಲ್ಲ. ಅಲ್ವಾ? ನಮ್ಮಲ್ಲಿ ಶಾಂತಿ ಸುಖ ಸಂತೋಷ ನೆಮ್ಮದಿ ಕರೆಕ್ಟ್ ಆಗಿದ್ರೆ ನಾವು ಪಿಜ್ಜಾ ಗೋಬಿ ಮಂಚೂರಿ ತಿನ್ಲಿಕ್ಕೆ ಹೋಗ್ತೀವೋ ಹೋಗಲ್ವೋ? ಇಲ್ಲ, ಹೋಗಲ್ಲ. ಆ ಉದಯ್ಪುರ ಅಜ್ಮೀರು ಎಲ್ಲ ನೋಡ್ಲಿಕ್ಕೆ ಸೆಂಟರ್ ನಲ್ಲಿ ಟೂರ್ ಆಡ್ತಲ್ಲ, ಅದನ್ನ ನೋಡ್ಲಿಕ್ಕೆ ಹೋಗ್ತೀವೋ ಹೋಗಲ್ವೋ? ಹೋಗಲ್ಲ. ಹೋಗ್ತೀವಿ ಅಂದ್ರೆ ಏನರ್ಥ? ಇನ್ನು ಹಾ? ಏನ್ ಬಾಬನ್ ಮಾಡ್- ಅರ್ಥ ಮಾಡಿ ಸ್ವಸ್ಥಿತಿ ಸರಿ ಇಲ್ಲ ಅಂತ ಅರ್ಥ. ಸ್ವಸ್ಥಿತಿ ಸರಿ ಇಲ್ದಿರೋದಕ್ಕೆ ಪರಿಸ್ಥಿತಿ ಹೊರಗಡೆಯಿಂದ ಏನ್ ಮಾಡ್ತಿದೀವಿ, ಹೇಳ್ತಾ ಇದ್ವಿ. ಮನೇಲಿ ಊಟ ತಿಂತಾ ರೆಡಿ ಮಾಡಿಲ್ಲ, ಅದಕ್ಕಾಗಿ ಹೋಟೆಲಿಗೆ ಹೋಗ್ತಾ ಇದಾರೆ, ಅಲ್ಲಿಂದ ತಂದ್ಬಿಡ್ತೀನಣ್ಣ ಅಂತ. ಹೋಟೆಲಿಂದಲ್ಲಿ ಕೆಮಿಕಲ್ ಹಾಕಿರ್ತಾರೆ, ಅದರಿಂದ ಆರೋಗ್ಯ ಹಾಳಾಗ್ತದೆ ಅಂತ ಏನಾಗಿಲ್ಲ ಗೊತ್ತಿಲ್ಲ, ರುಚಿ ಮಾತ್ರ ನೋಡ್ತಾರೆ ಅಷ್ಟೇ. ಇವಾಗ ಚೆನ್ನಾಗಿದ್ರೆ ಸಾಕು. ಹೌದಲ್ಲ.
ಹಣ ವೇಸ್ಟು, ಸಮಯ ವೇಸ್ಟು, ಶಕ್ತಿ ವೇಸ್ಟು, ಎಷ್ಟು ಹೇಳಿದ್ರು ಕೂಡ ಏನಾದ್ರು ಅರ್ಥ ಆಗೋದಿಲ್ಲ. ಯಾಕಂತಂದ್ರೆ ರಾಜಯೋಗದಿಂದ ಆತ್ಮಿಕ ಸ್ಥಿತಿಯನ್ನ ಏನ್ ಮಾಡಿರೋದಿಲ್ಲ, ಬೆಳೆಸ್ಕೊಂಡಿರಲ್ಲ. ಯಾವ ಮಗು ತಾಯಿಯ ಮಡಿಲಲ್ಲಿ ಊಟ ತಿಂಡಿ ಮಾಡತ್ತೋ, ಪಾಲನೆ ತಗೊಳತ್ತೋ, ಅವ್ರ ಪಕ್ಕದ ಮನೆಗೆ ಹೋಗ್ಬೇಕಾ, ಹೋಟೆಲಿಗೆ ಹೋಗ್ಬೇಕಾ, ಜೊಮೆಟೊದಲ್ಲಿ ತರಿಸ್ಬೇಕು ಎಲ್ಲೂ ಹೋಗ್ಬೇಕಾಗಿಲ್ಲ. ಅಲ್ವಾ? ಅದನ್ನ ನಾವು ತಿನ್ನೋದೇ ಇಲ್ವೇ? ಅಪ್ಪನ ಊಟ ತಿಂಡಿನೇ ಬೇಡ ನಮ್ಗೆ. ಯಾರ್ದು ಬೇಕು? ಪೂರ್ಣವಂದು ಬೇಕು, ರಾವಣಂದು ಬೇಕು. ಅದಕ್ಕೆ ಬರ್ತಾರೆ, ಯಾವಾಗ ನೀವು ಅಲ್ಲಿ ಗಮನವನ್ನ ಕೊಡ್ತೀರೋ ಪರಿಸ್ಥಿತಿಯ ಪ್ರಭಾವ ಯಾರ ಮೇಲೆ ಬೀಳ್ತದೆ? ಆತ್ಮನ ಮೇಲೆ. ಆದ್ಮೇಲೆ ಆಮೇಲೆ ಏನ್ ಮಾಡೋದು? ಅಯ್ಯೋ ಅಣ್ಣವ್ರೇ, ಟೂರ್ ಹೋಗಿದ್ರಾ? ನಾವೆಲ್ಲರೂ ಕೂಡ ಹೋಗಿದ್ವಿ. ಎಲ್ಲಿಗೆ? ಪಿಕ್ನಿಕ್. ಎಲ್ಲಿಗೆ ಹೋಗಿದ್ವಿ? ಪಿಕ್ನಿಕ್. ಉದಯಪುರ. ಹೋದ್ ಬಂದ ಮೇಲೆ ಅಣ್ಣವ್ರು 15 ದಿವಸದಿಂದ ಜ್ವರ ಬಂತು ನೋಡಿ, ಇನ್ನೂ ಸುಧಾರಿಸ್ಕೊಳ್ತಿದ್ದೇನೆ. ಅದಕ್ಕಾಗಿ ಅಣ್ಣವ್ರೆ ಅಮೃತ ವೇಳೆಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ, ಮುಡ್ಲಿಕ್ಕೆ ಹೇಳಿ ಸೆಂಟರಿಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ತುಂಬಾ ಬುದ್ಧಿವಂತರು. ಅವಾಗೇನಾಯ್ತು? ಪರಿಸ್ಥಿತಿಯ ಪ್ರಭಾವ ಸ್ವಸ್ಥಿತಿ ಮೇಲೆ ಬಿತ್ತೋ ಬಿದ್ದಿಲ್ವೋ? ಅನುಕಂಪ ಹೇಳೋದು ನೋಡ್ಬೇಕು. ಅಯ್ಯೋ ಜ್ವರ ಬಂದ್ಬಿಟ್ಟಿದೆ. ಯಾಕೆ ಬಂದ್ಬಿಡ್ತು? ಯಾಕೆ ಬಂದ್ಬಿಡ್ತು? ಆ? ಮಳೆಗಾಲದಲ್ಲಿ ಮನೆಯಿಂದ ಹೊರಗಡೆ ಹೋದ್ರೆ, ಛತ್ರಿ ಹಿಡದೆ ಹೊರಗಡೆ ಹೋದ್ರೆ ನೆಗಡಿ ಬಂದೇ ಬರ್ತದೆ. ಮಳೆಯಲ್ಲಿ ನಿಂದಿರ್ತೀರ, ಎಲ್ಲಿ ಹೌದು. ತಪ್ಪು ಮಾಡ್ತೀವಿ ಅಂತ ಗೊತ್ತಾಗುದಿಲ್ಲ. ಮತ್ತೆ ವಾಪಸ್ ಸರಿ ಆದ್ಮೇಲೆ ಮತ್ತೆ ಮಳೆಯಲ್ಲಿ ನೀರಿಗೆ ಹೋಗುದು. ಇವಾಗ ಸರಿ ಆಯ್ತಲ್ವಾ? ಓಡಿ ಮತ್ತೆ ಇವಾಗ ಯಾವ್ದಕ್ಕೆ? ಮಕ್ಕಳು, ಮೊಮ್ಮಕ್ಕಳು, ಊಟ, ತಿಂಡಿ, ಬಂಗಾರ, ಮನೆ, ಸೋಫಾ, ಫರ್ನಿಚರ್. ವಾ 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 ವಾ. ಎಂತ ಪರಿಸ್ಥಿತಿ ಅಲ್ಲ? ಅದಕ್ಕೆ ಚೆಕ್ ಮಾಡ್ಕೊಳ್ಳಿ. ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ ಸ್ವಸ್ಥಿತಿಲಿ ಇದ್ಬಿಟ್ಟು ಆ ಸ್ವಸ್ಥಿತಿಯನ್ನ ಬೇರೆಯವರು ಕೊಡ್ತಾ ಇದ್ದೀರೋ, ಅಥವಾ ಊರಿಂದೆಲ್ಲ ರಾವಣನ ಸ್ಥಿತಿಯನ್ನ ನೀವು ಚಿಂತಾ ಇದ್ದೀರೋ ಅಂತ ಏನ್ ಮಾಡ್ಕೊಳ್ಳಿ. ಮಾಡ್ಕೋಬೇಕು. ಯಾವಾಗ? ಅಮೃತ ವೇಳೆ. हाँ, सभी को एक बात की बहुत खुशी है कि हम दिल से कहते मीरा बाबा, तो बाबा हाजिर हो जाते हैं. ಮೀರಾ ಬಾಬಾ ಅಂದ ತಕ್ಷಣ ಬಾಬಾ ಏನ್ ಮಾಡ್ಬಿಡ್ತಾರಂತೆ? ಅದು ಅಧ್ಯಕ್ಷ ಅದು ನೀವ್ ಹೇಳಿದ ತಕ್ಷಣ ಬಾಬಾ ಬಂದ್ಬಿಡ್ತಾರಾ? ಇಲ್ಲ. ಹಾ? ಅಷ್ಟು ಕ್ಲೀನ್ ಆಗಿತ್ತು, ಅಷ್ಟು ಇದಾಗಿದ್ರೆ ಬರ್ತದೆ. ಅಂದ್ರೆ ಈಶ್ವರಿಯ ಕಾರ್ಯಕ್ಕಂತ ಕರೆದ್ರೆ ಬರ್ತಾರ. ಹೌದು, ನಿಮ್ಮ ವೈಯಕ್ತಿಕ ಕರೆದ್ರೆ ಅವ್ರು ನಿಮ್ಮ ಏನ್ ಮಾಡೋದಿಲ್ಲ, ಬರೋದು. ಬರೋದು. ಬರ ಹುಜೂರ್ ಹಾಜಿರ್ ಹೋ ಜಾತೆ ಹೇ. ಬಾಬಾ ಹೇಳ್ತಾರೆ, ನಾನು ಯಾರು? ಸರ್ವೆಂಟ್, ಸೇವಕ ನಿಮ್ದು. ನೀವು ಕರೆದ ತಕ್ಷಣ ನಾನೇನಾಗ್ಬಿಡ್ತಾನೆ? ಬಂದ್ಬಿಡ್ತೀವಿ. ಬರ್ಬೋದು. इसमें सिर्फ दिल की बात है. ಇವಾಗ ಬಾಬಾ ಇಂಜೆಕ್ಷನ್ ಕೊಟ್ರು. ಕರೆದು ನಾನು ಬರ್ತೇನೆ, ಅದ ಹೃದಯದಿಂದ ಕರಿಬೇಕಂತ. ಏನ್ ಮಾಡ್ಬೇಕಂತೆ? ಹೃದಯದಿಂದ ಕರಿ. ಹೃದಯದಿಂದ ಅಂತಂದೇನು? ಅಬ್ಬಾ ಇವತ್ತು ಗೋಬಿ ಮಂಚೂರಿ ತಿನ್ಸು ಆಯ್ತಾ ಅಂತ ಕರಿಬೇಕಾ? ಹೆಂಗ್ ಕರಿಬೇಕಂತೆ? ಈಶ್ವರಿಯ ಕಾರ್ಯಕ್ಕೆ. ಬಾಬಾ ವಿಶ್ವ ಕಲ್ಯಾಣವನ್ನ ಮಾಡು, ನಿನ್ನ ಮನಸ್ಸನ್ನು ತೆಗೆದುಕೋ, ಎಲ್ಲರಿಗೂ ಕೂಡ ಶಾಂತಿಯನ್ನು ಕೊಡುವಂತ ಖುಷಿಯಿಂದ, ಹೃದಯದಿಂದ, ಸೇವಾ ಮನೋಭಾವದಿಂದ, ಸೃಷ್ಟಿಪಣದಿಂದ, ನಿಮಿತ್ತದ ಭಾವದಿಂದ, ನಿರ್ಮಾಣ ಭಾವದಿಂದ ಏನ್ ಮಾಡ್ಬೇಕಂತೆ? ಹೋಗ್ಬೇಕು. ಕರೆದಾಗ ಬಾಬಾ ಏನ್ ಮಾಡ್ತಾರಂತ? ಓಡೋಡಿ ಬರ್ತಾರಂತೆ. ಅಂತವ್ರ ಇನ್ವಿಟೇಷನ್ ಅನ್ನು ಬಾಬಾ ಏನ್ ಮಾಡ್ತಾ ಇರ್ತಾರಂತೆ? ಕಾಯ್ತಾ ಇರ್ತಾರೆ. ಯಾವಾಗ ಈ ಮಗು ಕರಿಯತ್ತೆ ಅಲ್ವಾ? ಯಾವ ಮಗು ತಾಯಿಯ ಮಡಿಲಿ ಇದ್ಬಿಟ್ಟು ಅಪ್ಪುಗೆ ಆಗ್ಬಿಟ್ಟು ಅಮ್ಮನ ಖುಷಿ ಅನುಭವ ಮಾಡುತ್ತೋ, ಅಮ್ಮನಿಗೂ ಕೂಡ ಏನಿರ್ತದೆ? ನನ್ನ ಮಗು ಸ್ಕೂಲಿಂದ ಬೇಗ ಬೇಗ ಬರ್ಲಿ. ಸ್ಕೂಲ್ ಓಪನ್ ಮಾಡೋಕ್ಕಿಂತ ಮೊದ್ಲೇನೆ ಅಮ್ಮ ಹೋಗ್ಬಿಟ್ಟು ಏನ್ ಮಾಡಿರ್ತಾರೆ? ಅದೇ ತೀಟೆ ಮಾಡುವಂತ ಮಗು ಏನಾದ್ರು ಇದ್ರೆ ನಿಧಾನವಾಗಿ. ಮನೆಗೆ ಬಂದ್ಮೇಲೆ ಟ್ಯೂಷನ್ಗೆ ಕಳಿಸ್ತಾರೆ. ಸ್ವಲ್ಪ ಲೇಟ್ ಆಗಿ ಬರ್ಲಪ್ಪ, ಮನೆಗೆ ಬಂದು ತುಂಬಾ ಕಾಟ ಕೊಡ್ತಾನೆ ಅಂತ ಹೇಳ್ತಾರೆ ಅಲ್ವಾ? ನೀವ್ ಎಂತ ಮಕ್ಕಳು ಅಂತ ಏನ್ ಮಾಡ್ಕೊಳ್ಳಿ. ಚೆಕ್ ಮಾಡಿ. ಅಣ್ಣ ನಮ್ಗೆ ಹೆಂಗ್ ಗೊತ್ತಾಗ್ತದೆ ನಾವೆಂತ ಮಕ್ಕಳು ಅಂತ? ಹೆಂಗ್ ಗೊತ್ತಾಗ್ತದೆ? ನಮ್ಮ ನಡವಳಿಕೆನೇ ಗೊತ್ತಾಗುತ್ತೆ. ಬಾಬಾ ಅಂದ ತಕ್ಷಣದಲ್ಲಿ ಶಾಂತಿ ಅನುಭವ ಆಗ್ತಾ ಇದೆಯಾ? ನೀವು ಒಳ್ಳೆ ಮಕ್ಕಳು ಅಂತ ಅನುಭವ ಆಗ್ತಾ ಇಲ್ವಾ? ನೀವೆಂತ ಮಕ್ಕಳು? ದೊಡ್ಡ ಮಕ್ಕಳು. ಅಷ್ಟು ಯೋಗ್ಯ. ಬುದ್ಧ ಮಕ್ಕಳು. ತಿಳ್ಕೊಳ್ಳಿ. ಅಂದಷ್ಟು ನಾವು ಪವಿತ್ರ ಆಗಿಲ್ಲ ಅಂತ ಅರ್ಥ. इसमें सिर्फ दिल की बात है और कुछ करने की जरूरत नहीं है. दिल से कहो मेरा बाबा हजूर हाजिर. ಮತ್ತೇನು ಮಾಡ್ಬೇಕಿಲ್ಲ, ಹೃದಯದಿಂದ ನನ್ನ ಬಾಬಾ ಅಂತ ಹೇಳ್ಬಿಡಿ. ಎಲ್ಲವನ್ನು ಯಾರು ಮಾಡ್ತಾರಂತೆ?
ಬಾಬ್ ಬಾಬಾ ದಾದ ಮಾಡ್ತಾರೆ. ಎಲ್ಲ ಕರ್ಮವನ್ನ, ಎಲ್ಲ ಜೊತೆಯನ್ನ, ಎಲ್ಲ ಸಹಯೋಗವನ್ನ ಬಾಬಾ ಕೊಡ್ಲಿಕ್ಕೆ ರೆಡಿ ಇದ್ದಾರೆ. ಅದ ಮೀರಾ ಬಾಬಾ ಹೇಳೋದು ಅಲ್ಲಿ ಸ್ವಾರ್ಥ, ಇರಬಾರ್ದು. ವ್ಯಾಪಾರ ಬುದ್ಧಿ, ವಿಕಾರ, ಹೆಸರು ಕೀರ್ತಿ ಇರಕೂಡದು. ಅಮ್ಮನ ಹತ್ರ ದುಡ್ಡು ಬೇಕು ಅಂತ ದುಡ್ಡು ಕಿತ್ಕೊಳ್ಲಿಕ್ಕೆ ಹೋಗ್ಬಿಟ್ಟು ಹೃದಯದಲ್ಲಿ ಕೂತ್ಕೊಳ್ಳೋದಲ್ಲ. ಅವ್ರದ್ದು ಬಂಗಾರ ತಗೊಳ್ಬೇಕು, ಆಸ್ತಿ ತಗೊಳ್ಬೇಕು ಅಂತ ಆಗಲ್ಲ. ಯಾವ್ದಕ್ಕೆ ಇಡ್ಬೇಕು? ಈಶ್ವರಿಯ ಸೇವಾರ್ಥ. ಆ ರೀತಿ ಯಾವ ಮಕ್ಕಳು ಬಾಬನ ಕರೀತಾರೋ ಅವರು ಸದಾ ಕಾಲ ಮಕ್ಕಳ ಎದುರುಗಡೆ ಹೇಗಿರ್ತಾರಂತೆ? ಸೇವಕನ ರೂಪದಲ್ಲಿ. ಹೇಗೆ ಇದರಲ್ಲಿ ನೀವು ಫಿಲ್ಮ್ ಅಲ್ಲಿ ನೋಡಿದಿರಲ್ಲ, ರಾಜನಾಥ್ ಯಾವಾಗ್ಲೂ ಕೂಡ ಹೆಂಗಿರ್ತಾರೆ? ಸೇವಕರು ಇರ್ತಾರೆ ತಾನೆ. ಹಾಗೆ ದೊಡ್ಡ ದೊಡ್ಡ ಆಫೀಸ್ಗಳಲ್ಲಿ ನೋಡಿ ಬಾಗಿಲಲ್ಲಿ ಪ್ಯೂನ್ ಇರ್ತಾರೆ. ಯಾರಿರ್ತಾರೆ? ಪ್ಯೂನ್. ಹಿಂಗೆ ಬೆಲ್ ಮಾಡಿದ ತಕ್ಷಣದಲ್ಲಿ ಏನ್ ಮಾಡ್ತಾರೆ? ಅವ್ರ ಒಳಗಡೆಗೆ ಬಂದ್ಬಿಡ್ತಾರೆ. ಅಥವಾ PA ಇರ್ತಾರೆ. ಬೆಲ್ ಮಾಡಿದ ತಕ್ಷಣ ಅವ್ರು ಏನ್ ಮಾಡ್ತಾರೆ? ಆಫೀಸರ್ ಹತ್ರ ಬಂದ್ಬಿಡ್ತಾರಲ್ಲ. ಹಾಗೆ ಬಾಬಾನು ಕೂಡ ನಿಮ್ಮ ಹತ್ರ ಏನಾಗಿರ್ತಾರಂತೆ? ನೀವು ಕರೆದ ತಕ್ಷಣದಲ್ಲಿ ಬಾಬಾ ಏನ್ ಮಾಡ್ತಾರಂತೆ? ಬಂದ್ಬಿಡ್ತಾರಂತೆ. ಬಾಬಾ ಬಾ, ಪಾತ್ರೆ ತೊಳಿ, ಅಡಿಗೆ ಮಾಡು, ಕಸ ಗುಡ್ಸು, ಸೇವೆ ಮಾಡು, ವಿಶ್ವಕ್ಕೆಲ್ಲ ಕೊಡು ಅಂತ ನೀವು ಹೇಳಿದ ತಕ್ಷಣದಲ್ಲಿ ನಿಮ್ಮ ಆರ್ಡರ್ ಅನ್ನ ಬಾಬಾ ಏನ್ ಮಾಡ್ತಿರ್ತಾರಂತೆ? ಫಾಲೋ ಮಾಡ್ತಾ ಇರ್ತಾರಂತೆ ಅಲ್ವಾ? ಅದಕ್ಕೆ ಆಧಾರ ಅಮೃತ ವೇಳೆಯಲ್ಲಿ ನಿಮ್ಮ ಮತ್ತು ಅಪ್ಪನ ನಡುವೆ ನಡೆಯುವಂತಹ ಸಂಭಾಷಣೆ. ಇವತ್ತು ನೀವೇನ್ ಮಾಡ್ಬೇಕು? ನಿಮ್ಮಪ್ಪ ಏನ್ ಮಾಡ್ಬೇಕು? ಪೂರ್ತಿ ಟೈಮ್ ಟೇಬಲ್ ಅನ್ನು ಅಮೃತ ವೇಳೆಯಲ್ಲಿ ಬಾಬನಿಗೆ ಏನ್ ಮಾಡ್ಬೇಕು? ಕೊಡಬೇಕಾಗ್ತದೆ. ವಿಶ್ವ ಕಲ್ಯಾಣಕ್ಕೋಸ್ಕರ ಸಮಯದ ಅನುಸಾರ ಮುರಳಿಯ ಆಧಾರದಲ್ಲಿ ನಿಮ್ಮ ಸಾಧನೆ ಪುರುಷಾರ್ಥ ಸೇವೆ ನಡೀತಾ ಇದ್ರೆ ಸದಾ ನಿಮ್ಮ ಮನೆಯಲ್ಲೇ ನಿಮ್ಮ ಸೇವಕನಾಗಿ ಪರಮಾತ್ಮ ಸದಾ ಜೊತೆಯಲ್ಲಿ ಇರ್ತಾರೆ. ಕರೆದಾಗ್ಲೆಲ್ಲ ಬಾಬಾ ಬರ್ತಾರೆ. ಇಲ್ಲಿ ಇನ್ನೊಂದು ವಿಷಯ ಬಾಬಾ ಸೀಕ್ರೆಟ್ ಹೇಳ್ತಿದ್ದಾರೆ. ಏನ್ ಹೇಳಿ ನೋಡೋಣ? ಸೀಕ್ರೆಟ್ ಏನು? ನೀವು ಎಷ್ಟೇ ಯೋಗ್ಯರಾಗಿದ್ರು ಕೂಡ ನೀವು ನನ್ನನ್ನ ಕರೆಯದೆ ನಾನು ಬರುವುದಿಲ್ಲ. ಪಕ್ಕದಲ್ಲಿದ್ರು ಕೂಡ ನೀವೇನ್ ಮಾಡ್ಬೇಕಾಗ್ತದೆ? ನನ್ನನ್ನ ಕರಿಬೇಕಾಗ್ತದೆ. ಮೇರಾ ಬಾಬಾ ಅಂತ ಏನ್ ಮಾಡ್ಬೇಕಾಗ್ತದೆ? ಕರೆದಾಗ. ಅದಕ್ಕೆ ಬಾಬಾ ಹೇಳ್ತಾರೆ, ನೆನೆದವರ ಮನದಲ್ಲಿ ಕರಿಬೇಕು. ಅವಾಗ ಮಾತ್ರ ನಾನು ಬಂದ್ಬಿಟ್ಟು ನೀವು ಹೇಳಿರುವಂತ ಕಾರ್ಯವನ್ನ ಏನ್ ಮಾಡ್ತೇನೆ? ಮಾಡಿಕೊಡ್ತೇನೆ. ಒಂದು ವೇಳೆ ನೀವು ಕರೆದು ಬಿಟ್ಟು ಆ ಕಾರ್ಯವನ್ನ ಮಾಡ್ಲಿಕ್ಕೆ ಹೇಳ್ಬಿಟ್ಟು ಅದು ಸರಿ ಇಲ್ಲ ಅಂತಂದ್ರೆ ನಾನೇನ್ ಮಾಡ್ತೇನೆ? ಏನ್ ಮಾಡ್ತೇನೆ? ದೂರದಿಂದ ನೋಡ್ತಾ ಇರ್ತೇನೆ ಹೊರತು ನಾನು ಅದನ್ನ ಮಾಡ್ಕೊಡೋದಿಲ್ಲ. ಬಾಬಾ ಬಂದ್ಬಿಟ್ಟು ಇವ್ರನ್ನ ಸಾಯಿಸು ಅಂತ ಬಿಟ್ಟು ಹೇಳಿದ್ರೆ ಬಾಬಾ ಮಾಡ್ತಾರ? ಮಾಡಲ್ವ? ಮಾಡೋದಿಲ್ಲ. ದೂರದಲ್ಲಿ ನಿಂತಿರ್ತಾರೆ. ಆ ಕರ್ಮ ಮತ್ತು ಕರ್ಮದ ಫಲಕ್ಕೆ ಜವಾಬ್ದಾರಿ ಯಾರು? ನಾವೇ ಆಗ್ಬಿಡ್ತೀವಿ ಹೊರತು ಅದಕ್ಕೆ ಜವಾಬ್ದಾರ ಅವರು ಆಗೋದಿಲ್ಲ. ಆದ್ಮೇಲೆ ಎಲ್ಲಾನು ಕೂಡ ಬಾಬಾ 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 ಅಂದ ತಕ್ಷಣದಲ್ಲಿ ಏನಾಗೋದಿಲ್ಲ? ಎಲ್ಲಾನು ಬಾಬಾ ಮಾಡೋದಿಲ್ಲ. ಅದರಲ್ಲಿ ನೇಮಪೂರ್ವಕವಾಗಿ ಶ್ರೀಮತದ ಆಧಾರದಲ್ಲಿ ಕಲ್ಯಾಣ ಇದ್ರೆ ಮಾತ್ರ ಬಾಬಾ ಮಾಡ್ತಾರೆ. ಬಾಬಾ ನಿಮ್ಮ ಜೊತೆಲಿ ಇದ್ರೆ ಶಾಂತಿಯ ಅನುಭವ ನಿಮ್ಗೆ ಆಗ್ತಾ ಇರ್ತದೆ, ಹಗುರತೆಯ ಅನುಭವ ಆಗ್ತಾ ಇರುತ್ತೆ. ಒಂದು ವೇಳೆ ಆಗ್ತಾ ಇಲ್ಲ ಅಂತಂದ್ರೆ ಬಾಬಾ ನಿಮ್ಮ ಜೊತೆಯಲ್ಲಿ ಇಲ್ಲ ಅಂತ ಅರ್ಥ. तो आज चारों ओर से बाप दादा के कानों में मीठा गीत बज रहा था. ಇವತ್ತು ಶಿವರಾತ್ರಿ ಅಲ್ವಾ? ಶಿವ ಜಯಂತಿ ಅಲ್ವಾ? ನಾಲ್ಕು ಕಡೆ ನಾಲ್ಕು ದಿಕ್ಕಿನಲ್ಲಿ ಮಧುರವಾದಂತ ಗೀತೆ ಬರ್ತಾ ಇತ್ತಂತೆ. ಯಾವ್ದದ್ದು? ಕೌನ್ಸಾ ಗೀತ್? ಯಾವ್ದು ಹಾಡು? ಎಲ್ಲರೂ ಹಾಡು ಆಡ್ತಿದ್ರು. ಮಕ್ಕಳು ಯಾವ ಕಡೆ ಗೀತೆ ಆಡ್ತಿದ್ರು? ಬಾಬಾ ಅಲ್ಲ, ಮಕ್ಕಳ ಗೀತೆ. ನನ್ನ ಬಾಬಾ, ಮೇರಾ ಬಾಬಾ, ಪ್ಯಾರಾ ಬಾಬಾ, ಮೀಠಾ ಬಾಬಾ. ಯಾಕಂದ್ರೆ ಬಾಬನ ಬರ್ತಡೇ ಅಲ್ವಾ? ನನ್ನ ಬಾಬಾ ಇವತ್ತು ನನ್ನ ಬಾಬನ ಬರ್ತಡೇ, ನನ್ನ ಪ್ರೀತಿಯಪ್ಪನ ಬರ್ತಡೇ, ನನ್ನ ಮಧುರವಾದ ತಂದೆಯ ಬರ್ತಡೇ ಅಲ್ವಾ? ಬರ್ತಡೇ ಕೇಕ್ ಕೊಡ್ತಾ ಅಂದ್ರೆ ಪ್ರೀತಿ ಏನ್ ಬರ್ತಾ ಇರ್ತದೆ? ಉಕ್ಕುಯ್ ತಿಂಡಿ ಕೊಡ್ತಾರೆ, ಗಿಫ್ಟ್ ಕೊಡ್ತಾರೆ, ಕೇಕ್ ಸಿಗ್ತದೆ ಅಂತಂದ್ರೆ ಏನಾಗ್ತದೆ? ಹೊಡ್ತಾ ಇರ್ತೀವಿ ಅಲ್ವಾ? और बाप दादा भी बच्चों के स्नेह में समाये हुए थे, समाये हुए हैं. ಮಕ್ಕಳದು ಕೂಡ ಬರ್ತಡೇ ಆಗಿರುವಂತ ಕಾರಣದಿಂದ ಬಾಪ್ ದಾದಾರವರು ಕೂಡ ಮಕ್ಕಳ ಜೊತೆಗೆ ಸ್ನೇಹದಲ್ಲಿ ಏನಾಗಿದ್ದಾರಂತೆ? ಸಮಾವೇಶ ಆಗಿದ್ದಾರಂತೆ. ಯಾವ್ದಲ್ಲಿ?
ಸ್ನೇಹದಲ್ಲಿ. ಸ್ನೇಹ ಅಂತಂದ್ರೆ ಏನು? ಸ್ನೇಹ ಅಂತಂದ್ರೆ ಏನು? ಒಬ್ರಿಗೊಬ್ರು ಸಹಯೋಗ ಕೊಡೋದು, ಸಮಾನ ಭಾವ. ಸ್ನೇಹ ಅಂತಂದ್ರೆ ಏನು? ಸಮಾನವಾಗಿರೋದು. ಬೇರೆ ಎಲ್ಲ ಸಂಬಂಧದಲ್ಲೂ ಮೇಲೆ ಕೆಳಗೆ ಇರ್ತದೆ ತಾನೆ. ಸ್ನೇಹದಲ್ಲಿ ಏನು? ಸಮಾನ ಸ್ಥಿತಿ. ಅಂದ್ರೆ ಸಮಾನ ಭಾವ. ಯಾವ ಮಕ್ಕಳು ತಂದೆಯ ಸಮಾನ ಬೇಹದ್ದಿನ ಸೇವೆ ಮಾಡುವಂತ ಸಂಕಲ್ಪವನ್ನ ಇಟ್ಟು ಬಾಬನ ಜೊತೆಗೆ ಸಹಯೋಗಿ ಆಗಿದಾರೋ ಅಂತಹ ಮಕ್ಕಳ ಜೊತೆಗೆ ಬಾಬಾ ಏನಾಗಿದಾರಂತೆ? ಸಮಾವೇಶ ಆಗಿದಾರಂತೆ ಅಲ್ವಾ? ಅದನ್ನು ಕೊಡು, ಇದನ್ನು ಕೊಡು, ಇದನ್ನು ಕೊಡು, ಅದನ್ನು ಕೊಡು ಅಂತ ಯಾರು ಬೇಡ್ತಾ ಇರ್ತಾರಲ್ಲ ಅವರನ್ನ ಅಮ್ಮ ಎಲ್ಲಿಟ್ಟಿರ್ತಾರೆ? ಆ ಹೊರಗಡೆ ಇಟ್ಟಿದ್ದಾರೆ. ಎದುರುಗಡೆ ನಿಲ್ಸಿರ್ತಾರೆ. ಯಾವಾಗ ನೋಡಿದ್ರು ಅವ್ರು ಬೇಡೋದೇ ಕೆಲಸ. ಅವರನ್ನ ಏನ್ ಮಾಡಿರ್ತಾರೆ? ದೂರದಲ್ಲಿ ನಿಲ್ಲಿಸಿರ್ತಾರೆ. ಅಂತ ಮಕ್ಕಳು ಬಾಬನ ಜೊತೆಗೆ ಹೆಂಗಿರ್ತಾರೆ ಹೇಳಿ ನೋಡೋಣ. ಭಯದಿಂದ ಹೆಂಗಿರ್ತಾರೆ ಹೇಳ? ಕೆಲವರಿಗೆ ಯೋಗೇಶ್ವರನ ಮೂಲಕ ಬಾಬಾ ಹೇಳುವಂತ ಜ್ಞಾನ ಕೇಳಿದ್ರೆ ಸಿಟ್ಟು ಬಂದ್ಬಿಡ್ತು. ಅದದು ವಾಸ್ತವಿಕ ಸತ್ಯ, ಒಪ್ಕೊಳ್ಬೇಕಾಗಿದೆ. ಒಪ್ಕೊಂಡ ಮುಂದೆ ಹೋಗ್ತೀರಾ, ಇಲ್ಲ ಅಂದಲ್ಲೇ ಉಳಿತೀರ ಅಷ್ಟೆ. ಸರಿನಾ? ಯಾರು ಮಕ್ಕಳು ಬೇಡ್ತಾ ಇರ್ತಾರೋ ಅವ್ರ ಕಿರಣ ತಗೊಳ್ತಾ ಇರ್ತಾರೆ. ಯಾಕೆ ಹೇಳಿ? ಯಾಕೆ ಹೇಳಿ? ಅವ್ರಿಗೆ ಅನುಭವ ಮಾಡೋದು ಗೊತ್ತಿರಲ್ಲ. ದೂರದಲ್ಲಿ ಇರ್ತಾರಲ್ವಾ? ದೂರದಲ್ಲಿರೋದಕ್ಕೆ ಅವರಿಗೆ ಮತ್ತು ತಂದೆ ನಡುವೆ ಏನಿರ್ತದೆ? ಗ್ಯಾಪ್ ಇರ್ತದೆ. ಆವಾಗ ಅವ್ರ ಕಿರಣ ತಗೊಳ್ತಾ ಇರ್ತಾರೆ. ಅಮ್ಮನ ಮಡಿಲಲ್ಲಿ ಇರೋರು ಕಿರಣ ತಗೊಳ್ಬೇಕಾ? ಇಲ್ಲ. ಅಮ್ಮನ ಮಡಿಲಲ್ಲಿ ಇದ್ಬಿಟ್ಟು ಅಮ್ಮನ ಆಸ್ತಿನ ಬೇರೆಯವ್ರಿಗೆ ಹಂಚೋರಿಗೆ ಕಿರಣ ಬೇಕಾ? ಇಲ್ಲ. ಯಾಕೆ? ಯಾಕೆ? ಜೊತೆಲೇ ಇದ್ದಾರಲ್ಲ, ಅಮ್ಮ ಕೈಯಲ್ಲಿ ಒಂದು ಹಿಡ್ಕೊಂಡಿದಾರಲ್ಲ, ಅಪ್ಪುಗೆ ಮಾಡ್ತಾ ಇದ್ದಾರಲ್ಲ, ಅನುಭವ ಆಗ್ತಾ ಇದೆಯಲ್ಲ, ತಂದೆಯ ಸ್ವರೂಪ ನಿಮ್ಮಲ್ಲಿ ಬಂದಿದೆಯಲ್ಲ, ಮತ್ ಕಿರಣ ತಗೊಳ್ಳುವಂತ ಪ್ರಶ್ನೆ ಎಲ್ಲಿಂದ ಬಂತಲ್ಲಿ? ಅಮ್ಮ ಮುದ್ದು ಮಾಡ್ತಾ ಇದ್ದಾರಲ್ಲ. ಹಾಗಿದ್ರೆ ಪರಮಾತ್ಮನ ಎದುಗಡೆ ನಿಂತ್ಕೊಳ್ಳೋದು ಶ್ರೇಷ್ಠನು, ಅಪ್ಪನ ಮಡಿಲಲ್ಲಿರೋದು ಶ್ರೇಷ್ಠನು? ಮಡಿಲಲ್ಲಿದ್ದ ಕಿರಣ ಬರ್ತದೋ ಬರಲ್ವೋ? ಬಣ್ಣ ಬರ್ತದೋ ಬರಲ್ವೋ? ಬರಲ್ಲ. ದೂರದಲ್ಲಿ ನಿಂತ್ಕೊಳ್ಳೋದು ಶ್ರೇಷ್ಠನೋ ಮಡಿಲಲ್ಲಿ ಕೂತ್ಕೊಳ್ಳೋದು ಶ್ರೇಷ್ಠನೋ? ಮಡಿಲಲ್ಲಿ ಕೂತ್ಕೊಂಡು ನಾನು ಮಾತ್ರ ಅನುಭವ ಮಾಡೋದು ಉತ್ತಮನೋ ಎಲ್ಲರಿಗೂ ಕೊಡೋದು ಉತ್ತಮನೋ? ಮಾಡಿ ಆಮೇಲೆ ಎಲ್ಲರಿಗೂ ಕೊಡೋದು ಉತ್ತಮ. ಅದಕ್ಕಾಗಿ ನಮ್ಮಪ್ಪ ತುಂಬಾ ಬುದ್ಧಿವಂತ. ಸ್ನೇಹದಲ್ಲಿ ಅಂತ ಹೇಳ್ತಾರೆ. ಅಂತಂದ್ರೆ ತಂದೆಯ ಸಮಾನ ನಾವು ಆಗ್ಬೇಕು ಅಂದ್ರೆ ತಂದೆ ಸದಾ ಉದ್ದೇಶ ಏನು? ಎಲ್ಲರಿಗೂ ನಾನು ಕೊಡಬೇಕು, ವಿಶ್ವಕ್ಕೆ ಕೊಡಬೇಕು. ಅದಕ್ಕಾಗಿ ಆ ಸಂಕಲ್ಪದ ಆಧಾರದಲ್ಲಿ ಯಾವ ಮಕ್ಕಳು ಮನಸ್ಸನ್ನ ಪರಮಾತ್ಮನ ಕೈಯಲ್ಲಿ ಕೊಟ್ಟಿದ್ದಾರೋ ಅವರು ಪರಮಾತ್ಮನಲ್ಲಿ ಯಾವಾಗಲೂ ಕೂಡ ಏನಾಗಿರ್ತಾರಂತೆ? ಸಮಾವೇಶ. ಸಮಾಯವೇ ಏನಾಗಿರ್ತಾರಂತೆ? ಸಮಾವೇಶ. ಈಗ ಹೇಳಿ ನೋಡಿ, ಸಮಾವೇಶ ಅಂತಂದ್ರೆ ಏನು? ಲೀನ್ ಆಗ್ಬಿಡೋದು, ಜೊತೆಯಲ್ಲಿರೋದು, ಸಮಾನಾಗಿರೋದು, ಒಳಗಡೆನೆ ಇಟ್ಬಿಡೋದು. ಒಂದು ಉದಾಹರಣೆ ಹೇಳಿ ನೋಡೋಣ. ಹೃದಯದಲ್ಲಿ ಅಲ್ಲ, ಹೊಟ್ಟೆ ಒಳಗಡೆ ಇದ್ಬಿಡೋದು. ಸಮಾವೇಶ ಅಂತಂದ್ರೆ ಒಬ್ಬ ವ್ಯಕ್ತಿ ಈಜ್ತಾ ಇದ್ದಾನೆ, ಸರಿನಾ? ಸಮುದ್ರ ಒಳಗಡೆ ಸೇರ್ಕೊಂಡ್ಬಿಟ್ಟಿದ್ದಾನೆ, ಅವನು ಕಾಣೋದೇ ಇಲ್ಲ. ಮೇಲೆ ಈಜ್ತಾ ಇಲ್ಲ, ಎಲ್ಲಿ ಹೋಗಿದ್ದಾನೆ? ಏನ್ ಕಾಣ್ತಾ ಇದೆ ಅಲ್ಲಿ? ವ್ಯಕ್ತಿ ಕಲ್ಲಿಂದ ಸಮುದ್ರದಲ್ಲಿ ಹಾರಿದ್ದರೆ ಜನ ನೋಡಿದ್ದಾರೆ. ಆಮೇಲೆ ಆ ವ್ಯಕ್ತಿ ಕಾಣ್ತಾನೆ ಇಲ್ಲ. ಏನ್ ಕಾಣ್ತಾ ಇದೆ? ಸಮುದ್ರನೇ ಕಾಣ್ತಾ. ಅವಾಗ ಅವನು ಸಮಾವೇಶ ಆಗಿದ್ದಾನೋ ಇಲ್ವೋ? ಅವಾಗ ಸಮುದ್ರ ಪಕ್ಕದಲ್ಲಿ ಇದ್ದಾನ ಅವನು? ಸಮುದ್ರದ ಮಡಿಲಲ್ಲಿ ಇದ್ದಾನ? ಏನಾಗಿದ್ದಾನೆ? ಅವನು ಮಾತ್ರ ಸುಖದ ಅನುಭವ ಮಾಡ್ತಾ. ಹಾಗಂತ ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಸಮುದ್ರ ಒಳಗಡೆ ಮುಳುಗ್ಲಿಕ್ಕೆ ಆಗ್ತದ? ಈಜಿ 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 ಏನಿರ್ಬೇಕು? ಅನುಭವ ಇದ್ದಾಗ ಸೀದಾ ಡಕ್ ಅಂತ ಹೋಗ್ಬಿಟ್ಟು ಏನಾಗ್ಬಾರ್ದು, ಒಳಗಡೆಗಾಗಿ ಸುಮಾರು ಹೊತ್ತಿನ ಮೇಲೆ ಏನ್ ಮಾಡ್ತಾರ ಅವನ ಮೇಲಕ್ಕೆ? ಅಷ್ಟೊತ್ತು ಅವನು ಯಾರ ಜೊತೆಗಿರ್ತಾನೆ? ಜೊತೆಗೇನೆ ಇರ್ತಾನೆ. ಪೂರ್ತಿ ಪ್ರಪಂಚವನ್ನು ಮರ್ತಿರ್ತಾನಲ್ಲ. ಹಾಗೆ ಆತ್ಮೇರಿ ನಾವು ರಾಜಯೋಗದಲ್ಲಿ ಒಳಗಡೆ ಹೋದಾಗ ಪೂರ್ತಿ ಪ್ರಪಂಚನ ಏನಾಗಿರ್ಬೇಕು? ಅದೇ ಹೆಂಗ ಅಣ್ಣವ್ರೆ ಅಂತ ಪ್ರಶ್ನೆ ಮಾಡ್ತಾರೆ, ವಿಶೇಷವಾಗಿ ಮಾತಿಯರು. ಹೆಂಗೆ ಶಾಪಿಂಗ್ ಮಾಡ್ಬೇಕಾದ್ರೆ, ಸೀರೆ ತಗೊಳ್ಬೇಕಾದ್ರೆ ಹೆಂಗೆ ಪ್ರಪಂಚನೇ ಮರ್ತೋಗಿರ್ತಿರಲ್ಲ, ಆ ಬಾರ್ಡರ್ ಬೇಕು, ಈ ರೇಟ್ ಬೇಕು, ಈ ಕಲರ್ ಬೇಕು ಅಂತ. ಸೀರಿಯಲ್ ನೋಡ್ಬೇಕಾದ್ರೆ ಹೆಂಗೆ ಮುಳುಗೋಗ್ಬಿಡ್ತಿರಲ್ಲ,
ಊರು ಸುದ್ದಿ ಮಾತಾಡ್ಬೇಕಾದ್ರೆ ಮುಳುಗೋಗಿ ಇರ್ತಿರಲ್ಲ, ಯಾವ ಕೆಲಸ ಮಾಡ್ತಾರೆ ಅದರಲ್ಲಿ ತಾನೇ ಇರ್ತೀರಿ. ಅಯ್ಯೋ ನನ್ ಮೊಮ್ಮಗ ಬಂದ್ಬಿಟ್ಟಿದ್ದಾನೆ ಅಣ್ಣವ್ರೇ, ತುಂಬಾ ಮುಂದೆ ಮಾಡ್ತಾನೆ ನನಗೆ, ಅವಾಗ ಅದ್ರಲ್ಲಿ ಏನಾಗ್ಬಿಡ್ತೀವಿ ನಾವು, ಮುಳುಗೋಗ್ಬಿಡ್ತೀವಲ್ವಾ. ಹಾಗೆ ಇಲ್ಲೂ ಕೂಡ ಬಾಬಾ ಏನ್ ಹೇಳ್ತಾರೆ, ತಂದೆಯ ಪ್ರೀತಿಯಲ್ಲಿ ಏನಾಗಿರ್ಬೇಕು, ಮುಳುಗೋಗಿರ್ಬೇಕು. ಯಾವಾಗ ತಂದೆಯ ಸಮಾನ ಸ್ನೇಹಿತನ ರೂಪದಲ್ಲಿ ವಿಶ್ವ ಕಲ್ಯಾಣಕ್ಕೆ ಸದಾಕಾಲ ನೀವೇನಾಗಿರ್ಬೇಕು, ಯಾರು ನಿಮಿತ್ತರಾಗಿರ್ತಾರೋ ಅವ್ರು ಸದಾ ಬಾಬನಲ್ಲಿ ಏನಾಗಿರ್ತಾರಂತೆ, ಸಮಾವೇಶ. ಈಗ ಎದುರುಗಡೆಗೆ ಇರ್ತಾರೋ, ಹೃದಯದಲ್ಲಿ ಇರ್ತಾರೋ, ಪಕ್ಕದಲ್ಲಿ ಇರ್ತಾರೋ, ಆ ಒಳಗಡೆ ಒಂದು ಮಗು ಹಾಲು ಕುಡಿತಾ ಇದೆ, ಅಮ್ಮ ಪೂರ್ತಿ ಮಗುವನ್ನ ಸೀರೆಯಿಂದ ಏನ್ ಮಾಡ್ಬಿಟ್ಟಿದೆ, ಕವರ್ ಮಾಡ್ಬಿಟ್ಟು, ಮಗು ಕಾಣ್ತಾನೇ ಇಲ್ಲ. ಮಗುವಿನ ಗಮನ ಇಲ್ಲಿ, ಮಗುವಿನ ಗಮನ ಇಲ್ಲಿ ಹಾಲು ಕುಡಿಯೋದಲ್ಲೇ ಅಷ್ಟೇ, ಬರೀ ಬೇರೆ ಏನು ಗೊತ್ತಿಲ್ಲ, ಅದಕ್ಕೆ ಪ್ರಪಂಚನೇ ಗೊತ್ತಿಲ್ಲ ಅದಕ್ಕೆ. ಹಾಗೆ ನಾವು ಕೂಡ ತಂದೆಯ ಸುಖದ ಅನುಭವ ಮತ್ತೆ ಬೇರೆಯವ್ರಿಗೆ ಅನುಭವ ಮಾಡಿಸೋದ್ರಲ್ಲಿ ಏನಾಗಿರ್ಬೇಕು, ಯಾರು ಬ್ಯೂಸಿ ಆಗಿರ್ತಾರೋ ಅವರನ್ನ ಬಾಬಾ ತಮ್ಮಲ್ಲಿ ಸಮಾವೇಶ ಮಾಡ್ಕೊಳ್ತಾರೆ. अभी बाप दादा आपके स्नेह की दिव्य कर्तव्य को देख करते हैं कि आपके भक्त वह भी कम बुद्धि वाले नहीं हैं. ಸ್ನೇಹದ ರೂಪ ಅಂತಂದ್ರೆ ಏನು, ಏನು ನೀವ್ ಯಾವಾಗ ತಂದೆ ಸಮಾನ ಆಗಿರ್ತೀರೋ ಆವಾಗ ನಿಮ್ಮ ಮೂಲಕ ಭಕ್ತರಿಗೆ ಬಾಬಾ ಈಶ್ವರಿ ಶಕ್ತಿಯನ್ನ ಏನ್ ಮಾಡ್ತಾರೆ, ಕೊಡ್ತಾರೆ. ನಿಮ್ಮಿಂದ ಶಕ್ತಿಯನ್ನು ಪಡೆದುಕೊಳ್ಳುವಂತ ಆತ್ಮರು ಅವರು ಕೂಡ ಕಡಿಮೆ ಬುದ್ಧಿಯವರು ಅಲ್ಲ ಅಂತ ಹೇಳ್ತಾರೆ. ಅವರಲ್ಲೂ ಕೂಡ ಏನಿದೆ, ಅವರಲ್ಲೂ ಕೂಡ ಇದೆ, ಬಾಬನ ಶಕ್ತಿಯನ್ನು ತೆಗೆದುಕೊಳ್ಳುವಂತ ಬುದ್ಧಿ ಅವರಲ್ಲೂ ಕೂಡ ಇದೆ. ನವದಾ ಭಕ್ತಿ ಮಾಡ್ತಾರೆ, ಹಠಯೋಗವನ್ನ ಮಾಡ್ತಾರೆ. ನೀವೇನು ಸಂಗಮ ಯುಗದಲ್ಲಿ ಮಾಡಿದಿರೋ ಅದನ್ನ ಅವರು ಶಾರೀರಿಕವಾಗಿ ಮಾಡ್ತಾರೆ. ಓಕೆನಾ? ಹಾಗಿದ್ರೆ ಸಂಗಮ ಯುಗದಲ್ಲಿ ಶಿವರಾತ್ರಿಯ ಸಮಯದಲ್ಲಿ ಶಿವ ಜಯಂತಿಯ ರೂಪದಲ್ಲಿ ಮನಬುದ್ಧಿಯ ರೂಪದಲ್ಲಿ ನಾವೇನ್ ಮಾಡಬೇಕು, ನಾವೇನ್ ಮಾಡಿದ್ವಿ ನಿರಾಕಾರ ರೂಪದಲ್ಲಿ ಅದನ್ನ ಅವರು ಸ್ಥೂಲ ರೂಪದಲ್ಲಿ ಏನು ಮಾಡಿದ್ದಾರೆ ಹೇಳೋದನ್ನ ನಾಳೆ ಮನನ ಚಿಂತನ ಮಾಡೋಣ. ಓಕೆ, ಓಂ ಶಾಂತಿ. ಓಂ ಶಾಂತಿ.